ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ನಮ್ಮ ರಕ್ಷಕನಾದ ಯೇಸುವೆ, ನಿಮ್ಮ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ತಂದೆ. ಇಲ್ಲಿವರೆಗೂ ನಮ್ಮನ್ನು ಕಾದು ಕಾಪಾಡಿ ನಡೆಸಿದ್ದಕ್ಕಾಗಿ ವಂದನೆಗಳು. ಪವಿತ್ರಾತ್ಮನೇ, ನೀನೇ ನನ್ನ ಮೂಲಕವಾಗಿ ಮಾತನಾಡು, ನೀನು ನನ್ನ ಮೂಲಕವಾಗಿ ಬೋಧಿಸು. ಅಪ್ಪ ಕರ್ತನೆ, ನೀನು ಬರುವುದರೊಳಗಣ ನಮ್ಮನ್ನು ಸಿದ್ಧ ಮಾಡು, ಕೇಳುವವರ ಹೃದಯದಲ್ಲಿ ಕಾರ್ಯ ಮಾಡು. ನಾವು ಯಾವುದರಲ್ಲಿ ತಪ್ಪಿದ್ದೆವು, ಎಲ್ಲಿ ಎಡವಿದ್ದೆವು, ನಮ್ಮನ್ನು ಎಚ್ಚರಿಸು, ತಿದ್ದು ಸಿದ್ಧಪಡಿಸು ಸ್ವಾಮಿ. ನೀನೇ ಮಾತನಾಡು. ಪವಿತ್ರಾತ್ಮನೇ, ನನ್ನನ್ನು, ಈ ಸಮಯವನ್ನು, ಈ ವಾಕ್ಯ ಭಾಗವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ. ನಾನೇನೂ ಅಲ್ಲ ಸ್ವಾಮಿ, ನಾನು ನಿನ್ನ ಕೈಯಲ್ಲಿ ಕೇವಲ ಒಂದು ಸಾಧನ. ನನ್ನನ್ನು ಉಪಯೋಗಿಸು. ಪವಿತ್ರಾತ್ಮನೇ ಮಾತಾಡು. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ, ಆಮೇನ್, ಆಮೇನ್, ಆಮೇನ್. ನಾವು ಯಾರಿಗಾದರೂ 100 ಸಹಾಯ ಮಾಡಿರ್ತೀವಿ ಅಂತ ಇಟ್ಕೊಳ್ಳೋಣ. 100 ಸಾರಿ ಅವರಿಗೆ ಒಳ್ಳೆಯದನ್ನು ಮಾಡಿರ್ತೀವಿ. ಅಪ್ಪಿತಪ್ಪಿ ನಾವು ಅವರಿಗೆ ಏನೋ ಒಂದು ಮಾತನ್ನು ಅಂದುಬಿಡ್ತೀವಿ. ಆಗ ಅವರು ಆ ಮಾತನ್ನು ನೆನಪಿಟ್ಕೊಂಡು ಆ 100 ಸಹಾಯನ ಮರೆತು ಬಿಡ್ತಾರೆ. ಆ ಒಂದು ಮಾತಿನಿಂದ ಆ 100 ಒಳ್ಳೆತನನ ಮುಚ್ಚಾಕ್ಬಿಡ್ತಾರೆ. ನಮಗೆ ಯಾರಾದರೂ ಸಹಾಯ ಮಾಡಬೇಕು ಅಂತ ಅಂದುಕೊಂಡಿದ್ದಾರೆ ಅಂತ ಅಂದ್ಕೊಳ್ಳೋಣ, ಅಥವಾ ನಾವೇ ಸಹಾಯ ಕೇಳಿದ್ವಿ, ಅವರು ನಮಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬಂದರು ಅಂತ ಇಟ್ಕೊಳ್ಳೋಣ. ನಮ್ಮಲ್ಲಿ ಯಾವುದಾದ್ರೂ ಅವ್ರಿಗೆ ತಪ್ಪು ಕಂಡ್ರೆ, ಅಥವಾ ನಮ್ಮ ಬಗ್ಗೆ ಯಾರಾದರೂ ತಪ್ಪು ಅವ್ರಿಗೆ ಹೇಳಿದರೆ, ತಪ್ಪಾಗಿ ಹೇಳಿದರೆ, ಅವರು ಆ ಸಹಾಯವನ್ನು ನಮಗೆ ಮಾಡಲ್ಲ. ಆ ಒಂದು ತಪ್ಪಿನಿಂದ ನಮಗೆ ಮಾಡಬೇಕಾಗಿದ್ದಂಥ ಸಹಾಯನ ಅವರು ಮಾಡಲ್ಲ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಸಣ್ಣ ಪಾಪ ದೊಡ್ಡ ಆಶೀರ್ವಾದವನ್ನು ತಡೆಯುತ್ತೆ. ನಾನು ನಿಮಗೊಂದು ಕತೆ ಹೇಳ್ತೀನಿ. ಒಂದೂರಲ್ಲಿ ಇಬ್ಬರಿಗೆ ಮಾವಿನ ತೋಟ ಇದ್ವು. ರಸ್ತೆಯ ಬಲಗಡೆಗೆ ಒಬ್ಬನಿಗೆ ಮಾವಿನ ತೋಟ ಇತ್ತು, ರಸ್ತೆಯ ಎಡಗಡೆಗೆ ಒಬ್ಬನಿಗೆ ಮಾವಿನ ತೋಟ ಇತ್ತು. ಎರಡೂ ತೋಟಗಳಲ್ಲಿ ಕಾಯಿಗಳನ್ನು ಬಿಟ್ಟಿದ್ವು. ಆದರೆ ಆ ಎರಡೂ ತೋಟಗಳಲ್ಲಿ 2 ಮರಕ್ಕೆ, ಅಂದರೆ ಒಂದೊಂದು ಮರಕ್ಕೆ, ಆ ತೋಟದಲ್ಲಿ ಒಂದು ಮರಕ್ಕೆ, ಈ ತೋಟದಲ್ಲಿ ಒಂದು ಮರಕ್ಕೆ, ಒಂದೊಂದು ಕೊಂಬೆಗೆ ರೋಗ ಬರುತ್ತೆ. ಆಗ ಈ ಎಡಗಡೆ ತೋಟದ ತೋಟ ಮಾಲೀಕ ತನ್ನ ತೋಟದಲ್ಲಿ ಒಂದು ಮರಕ್ಕೆ, ಒಂದು ಕೊಂಬೆಗೆ ಬಂದಂಥ ರೋಗವನ್ನು ಕಂಡು, ಈ ರೋಗ ಬಿಸಿಲಿಗೆ ಹೋಗುತ್ತೆ, ಮಳೆ ಬಂದರೆ ಈ ರೋಗಾಣುಗಳು ಹೋಗ್ತವೆ ಅಂತ ಅಂದುಕೊಂಡು ಸುಮ್ಮನಾದ. ಆದರೆ ಈ ಬಲಗಡೆ ತೋಟದ ತೋಟ ಮಾಲೀಕ ತನ್ನ ತೋಟದಲ್ಲಿ ಒಂದು ಮರಕ್ಕೆ, ಒಂದು ಕೊಂಬೆಗೆ ಬಂದಂಥ ಆ ರೋಗವನ್ನು ಕಂಡು ಆ ಕೊಂಬೆಯನ್ನು ಕ್ಲೀನ್ ಮಾಡಿ ಔಷಧ ಹೊಡೆದ. ಸ್ವಲ್ಪ ದಿನ ಆಯಿತು. ಈ ಎಡಗಡೆ ತೋಟದ ತೋಟ ಮಾಲೀಕ ತೋಟಕ್ಕೆ ಹೋಗಿ ಯಾವ ಒಂದು ಮರದ ಕೊಂಬೆಗೆ ರೋಗ ಬಂದಿತ್ತು ಅದನ್ನು ನೋಡಿದ. ಆದರೆ ಅಲ್ಲಿ ಒಂದು ಕೊಂಬೆಗೆ ಬಂದಂಥ ರೋಗ ಇಡೀ ಮರಕ್ಕೆ ಹರಡಿಕೊಂಡಿತ್ತು. ಆಗ ಅವನು ಬಿಸಿಲಿಗೆ ಈ ರೋಗ ಹೋಗುತ್ತೆ, ಮಳೆ ಬಂದರೆ ರೋಗಾಣುಗಳು ಸಾಯ್ತೇವಂತ ಮೊದಲನೇ ಥರನೇ ಅಂದುಕೊಂಡು ಸುಮ್ಮನೆ ಆದ. ಅದಕ್ಕೆ ಔಷಧ ಹೊಡಿಲಿಲ್ಲ, ಕ್ಲೀನ್ ಮಾಡಲಿಲ್ಲ. ಆದರೆ ಈ ಎರಡನೇ, ಅಂದರೆ ಬಲಗಡೆ ತೋಟದ ತೋಟ ಮಾಲೀಕ ಆ ತೋಟಕ್ಕೆ ಹೋದ. ಮರದ ಹತ್ರ ಹೋದಾಗ ಆ ಕೊಂಬೆಗೆ ಅವನು ಔಷಧ ಹೊಡೆದಿದ್ರು ಕೂಡ ರೋಗಾಣುಗಳು ಸತ್ತಿರಲಿಲ್ಲ. ಅಲ್ಲಲ್ಲಿ ರೋಗಾಣುಗಳು ಕಾಣಿಸ್ಕೊಂಡು, ಅಲ್ಲಲ್ಲಿ ರೋಗ ಕಾಣಿಸ್ಕೊಂಡಿತ್ತು. ಆ ರೋಗ ಎಲ್ಲ ಮರಕ್ಕೆ ಹರಡಿತ್ತು. ಅಲ್ಲಲ್ಲಿ ಆ ಮರದಲ್ಲಿ ರೋಗ ಇರೋದನ್ನು ಕಂಡು ಆ ತೋಟ ಮಾಲೀಕ, ಒಂದು ಕೊಂಬೆಗಿದ್ದಂಥ ರೋಗ ನಾನು ಔಷಧ ಹೊಡೆದ್ರೂ ಕ್ಲೀನ್ ಮಾಡಿದ್ರು ಅದು ಹೋಗಿಲ್ಲ, ಗಾಳಿಗೆ ಇಡೀ ಮರಕ್ಕೆ ಹರಡಿಕೊಂಡಿದೆ. ಇನ್ನು ಸ್ವಲ್ಪ ಹೀಗೆ ಬಿಟ್ಟರೆ ಗಾಳಿಗೆ ಈ ಮರದಲ್ಲಿದ್ದಂಥ ರೋಗಾಣುಗಳು ಇಡೀ ತೋಟದ ಮರಗಳಿಗೆ ಹರಡಿಕೊಂಡು ಬಿಡ್ತವೆ ಅಂತ ಅಂದುಕೊಂಡು ಆ ಮರನ ಕಟ್ ಮಾಡಿ ತೋಟದಿಂದ ಹೊರಗಡೆಗೆ ತಗೊಂಡೋಗಿ ಸುಟ್ಟಾಕಿದ. ಸ್ವಲ್ಪ ದಿನ ಆಯಿತು. ಈ ಎಡಗಡೆ ತೋಟದ ತೋಟ ಮಾಲೀಕ ಆ ತೋಟಕ್ಕೆ ಬಂದಾಗ ತೋಟನ ನೋಡ್ತಾನೆ. ಒಂದು ಮರಕ್ಕೆ ಬಂದಂಥ ರೋಗ ಇಡೀ ತೋಟದ ಎಲ್ಲ ಮರಗಳಿಗೆ ಬಂದಿತ್ತು. ಗಾಳಿಗೆ ಇಡೀ ಮರಗಳಿಗೆ ಆ ರೋಗ ಹರಡಿಕೊಂಡಿತ್ತು. ಆಗ ಅವನು ದಾರಿ ಕಾಣದೆ ಇಡೀ ತೋಟಕ್ಕೆ ರೋಗ ಬಂದುದನ್ನು ಕಂಡು ನೋವು ಪಟ್ಟು ಆ ಇಡೀ ತೋಟಕ್ಕೆ ಬೆಂಕಿ ಇಟ್ಟು ಸುಟ್ಟುಬಿಟ್ಟ, ತೋಟನ ಸುಟ್ಟು ಹಾಕಿಬಿಟ್ಟ.
ಆದರೆ ಈ ಬಲಗಡೆ ತೋಟದ ತೋಟ ಮಾಲೀಕ ಏನ್ ಮಾಡಿದ್ದ, ಒಂದು ಮರಕ್ಕೆ ರೋಗ ಬಂದಿದ್ರಿಂದ ಒಂದು ಮರನ ಕಡಿದು ತಗೊಂಡೋಗಿ ಸುಟ್ಟಾಕಿದ. ಹಾಗಾಗಿ ಇವನಿಗೆ ತೋಟ ಉಳಿತು. ಹಣ್ಣುಗಳು ಆ ಕಾಯಿಗಳು ಮಾಗಿ ಹಣ್ಣಾದವು. ಹಣ್ಣುಗಳನ್ನು ಬಿಡಿಸ್ಕೊಂಡ, ಮಾರಿದ, ಹಣ ಮಾಡಿಕೊಂಡ, ಆಶೀರ್ವಾದವನ್ನ ಹೊಂದಿಕೊಂಡ. ಈ ಕಥೆನ ನೆನ್ಪಿಟ್ಕೊಳ್ಳಿ. ಈ ಕಥೆನೇ ಈ ಪ್ರಸಂಗಕ್ಕೆ ಮುಖ್ಯ ಬುನಾದಿ. ಈ ಕಥೆ ನೆನಪಿದ್ರೆ ಇವತ್ತಿನ ಪ್ರಸಂಗ ಅರ್ಥ ಆಗುತ್ತೆ. ಪ್ರೈಸ್ ಟು ಗಾಡ್. ಕ್ರಿಸ್ತೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವಂದನೆಗಳು. ನಾನು ಸಹೋದರ ಆಂಜನೇಯ ತಿಮೋತಿ. ವೆಲ್ಕಮ್ ಟು ಜೀಸಸ್ ಗಾಸ್ಪಲ್ ಮಿಷನ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಅನೇಕರಿಗೆ ಶೇರ್ ಮಾಡಿರಿ, ಕಾಮೆಂಟ್ಸ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ. ನನ್ನ ಮೇಲೆ ಪ್ರೀತಿ ಇದ್ದರೆ ನನಗಾಗಿ, ನನ್ನ ಸೇವೆಗಾಗಿ, ದೇವರ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡಿ. ಈಗ ವಾಕ್ಯ ಭಾಗಕ್ಕೆ ಹೋಗೋಣ. ವಾಕ್ಯ ಓದೋಣ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 13ನೇ ವಚನದಿಂದ 18ನೇ ವಚನ ತನಕ ಓದಿಕೊಳ್ಳೋಣ. ನಾನು ಲೋಕದಲ್ಲಿ ಜ್ಞಾನವನ್ನು ಈ ವಿಧವಾಗಿಯೂ ಕಂಡುಕೊಂಡೆನು, ಅದು ದೊಡ್ಡದೆಂದು ತೋಚಿತು. ಇದು ಒಂದು ಚಿಕ್ಕ ಪಟ್ಟಣ, ಅದರಲ್ಲಿ ಕೊಂಚ ಜನರೇ ಇದ್ದರು. ಒಬ್ಬ ದೊಡ್ಡ ಅರಸು ಅದಕ್ಕೆ ವಿರುದ್ಧವಾಗಿ ಬಂದು ಮುತ್ತಿಗೆ ಹಾಕಿ ಅಲ್ಲಿ ದೊಡ್ಡ ದಿಬ್ಬಗಳನ್ನು ಹಾಕಿದನು. ಆಗ ಅಲ್ಲಿದ್ದವರು ತಮ್ಮಲ್ಲಿ ಒಬ್ಬ ಬಡ ಜ್ಞಾನಿಯನ್ನು ಕಂಡುಕೊಂಡರು. ಅವನು ತನ್ನ ಜ್ಞಾನದಿಂದಲೇ ಆ ಪಟ್ಟಣವನ್ನು ರಕ್ಷಿಸಿದನು. ಆದರೆ ಆ ಬಡ ಜ್ಞಾನಿಯನ್ನು ಯಾರೂ ಸ್ಮರಿಸಲಿಲ್ಲ. ನಾನು ಇದನ್ನು ನೋಡಿ ಬಲಕ್ಕಿಂತ ಜ್ಞಾನವೇ ಶ್ರೇಷ್ಠ, ಆದರೆ ಜನರು ಬಡವನ ಜ್ಞಾನವನ್ನು ತಾತ್ಸಾರ ಮಾಡಿ ಅವನ ಮಾತುಗಳನ್ನು ಗಮನಿಸರು ಅಂದುಕೊಂಡೆನು. ಹುಚ್ಚರೊಡೆಯನ ಕೂಗಿಗಿಂತ ಜ್ಞಾನಿಯ ಮೆಲ್ಲನೆಯ ಮಾತುಗಳು ಕಿವಿಗೆ ಅಂಟುತ್ತವೆ. ಯುದ್ಧಾಯುಧಗಳಿಗಿಂತ ಜ್ಞಾನವೇ ಉತ್ತಮ. ಯುದ್ಧಾಯುಧಗಳಿಗಿಂತ ಜ್ಞಾನವೇ ಉತ್ತಮ. ಒಬ್ಬ ಪಾಪಿಯು ಬಹುಶುಭವನ್ನು ಹಾಳು ಮಾಡುವನು. ಒಬ್ಬ ಪಾಪಿಯು ಬಹುಶುಭವನ್ನು ಹಾಳು ಮಾಡುವನು. ನಾನು ಇವತ್ತಿನ ಈ ಸಂದೇಶಕ್ಕೆ ಸಣ್ಣ ಪಾಪ ದೊಡ್ಡ ಆಶೀರ್ವಾದವನ್ನು ತಡೆಯುತ್ತೆ ಅಂತ ಟೈಟಲ್ ಇಟ್ಟಿದ್ದೀನಲ್ಲ, ಆ ಟೈಟಲ್ನ ಈ ವಾಕ್ಯದ ಆಧಾರದ ಮೇಲೆನೆ ಇಟ್ಟಿರೋದು. ಸರಿ ಇರಲಿ. ಇಲ್ಲಿ ಜ್ಞಾನ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಜ್ಞಾನದ ಬಗ್ಗೆ ನಾವು ಕಾಣ್ತೀವಿ. ಅಷ್ಟ ಐಶ್ವರ್ಯಕ್ಕಿಂತಲೂ ಜ್ಞಾನವೇ ದೊಡ್ಡದು ಈ ಜಗತ್ತಿನಲ್ಲಿ. ನಿನಗೆ ಎಷ್ಟೇ ಐಶ್ವರ್ಯ ಇದ್ರೂ ಅದನ್ನು ಬಳಕೆ ಮಾಡಬೇಕು, ಅದನ್ನು ಉಳಿಸ್ಕೋಬೇಕು, ಅದನ್ನು ಯಾವ ರೀತಿ ಖರ್ಚು ಮಾಡಬೇಕು ಅಂತ ನಿನಗೆ ಗೊತ್ತಾಗಬೇಕಂದ್ರೆ ಜ್ಞಾನ ಇರಬೇಕು. ನನಗಾಗಲಿ ನಿನಗಾಗಲಿ. ಬಹುಬಲಕ್ಕಿಂತ ಜ್ಞಾನವೇ ಶ್ರೇಷ್ಠ. ಸಂಸೋನ ಬಲಿಷ್ಠನಾಗಿದ್ದ, ಬಾಹುಬಲಿ ಥರ ಬಲಿಷ್ಠನಾಗಿದ್ದ, ಸಾಮರ್ಥ್ಯವುಳ್ಳವನಾಗಿದ್ದ. ಆದರೆ ಈ ಸಂಸೋನನಿಗೆ ದೇಹ ಇತ್ತ ವಿನಃ ಜ್ಞಾನ ಇರಲಿಲ್ಲ. ಅದಕ್ಕೆ ಅವನು ಬೇಗನೆ ಈ ಲೋಕವನ್ನು ಬಿಟ್ಟು ಹೋಗಬೇಕಾಗಿತ್ತು. ಅದೇ ರೀತಿಯಾಗಿ ಯುದ್ಧಾಯುಧಗಳಿಗಿಂತ ಜ್ಞಾನವೇ ಉತ್ತಮ. ಜ್ಞಾನವೇ ಉತ್ತಮ. ನಿನಗೆ ಯುದ್ಧ ವಿದ್ಯೆ ಗೊತ್ತಿದೆ, ಕೈಯಲ್ಲಿ ಕತ್ತಿ ಇದೆ, ಖಡ್ಗ ಇದೆ ಅಂತ ನೀನು ಅನ್ಕೊಂಡ್ರೆ, ನಿನಗೆ ಜ್ಞಾನ ಇಲ್ಲ ಅಂದರೆ ಯಾವ ರೀತಿ ಯುದ್ಧ ಮಾಡಬೇಕು, ಯಾವ ರೀತಿ ರಾಜ್ಯ ಗೆಲ್ಲಬೇಕು, ಯಾವ ರೀತಿ ರಾಜ್ಯ ಕಟ್ಟಬೇಕಂತ ನಿನಗೆ ಗೊತ್ತಾಗಲ್ಲ. ನೀನು ಸೋತು ಹೋಗ್ತೀಯ. ನಮ್ಮ ಮುಂದೆ ಕತ್ತಿ ಹಿಡ್ಕೊಂಡು ನಿಂತರೂ ನಾವು ಜ್ಞಾನಿಗಳಾಗಿದ್ದರೆ ಆ ಕತ್ತಿ ಹಿಡ್ಕೊಂಡವನಿಗಿಂತ ನಾವೇ ಅಲ್ಲಿ ಉತ್ತಮ, ನಾವೇ ಗೆಲ್ತೀವಿ. ಜ್ಞಾನದಿಂದ ನಾವು ಗೆಲ್ತೀವಿ. ಇಡೀ ಲೋಕದ ಅಷ್ಟ ಐಶ್ವರ್ಯವನ್ನು ಒಂದು ತಕ್ಕಡಿಯಲ್ಲಿಟ್ಟು ಇನ್ನೊಂದು ತಕ್ಕಡಿಯಲ್ಲಿ ಜ್ಞಾನ ಇಟ್ಟರೆ ಜ್ಞಾನಕ್ಕೆ ತೂಕ ಹೆಚ್ಚು, ಜ್ಞಾನನೇ ವೇಟ್ ಬರೋದು. ದಾನಿಯೇಲ ತನ್ನ ಜ್ಞಾನದಿಂದಲೇ ನೆಬೂಕದ್ನೆಚ್ಚರನ ಕಾಲದಲ್ಲಿ ಪ್ರಧಾನಮಂತ್ರಿಯಾದ. ದೇವರನ್ನ ಕೇಳ್ಕೊಂಡ, ರಹಸ್ಯಗಳನ್ನು ತಿಳಿಸ್ಕೊಡಂತ, ಪ್ರಾಣ ಉಳಿಸ್ಕೊಂಡ. ತನ್ನ ಸ್ನೇಹಿತರ ಪ್ರಾಣ ಕೂಡ ಉಳಿಸಿದ ಅಲ್ಲಿ. ಯಾವಾಗ? ಜ್ಞಾನದಿಂದ. ಅದೇ ರೀತಿಯಾಗಿ ನಾವು ಯೋಸೇಫನ್ನ ನೋಡ್ತೀವಿ. ಯೋಸೇಫ್ ಕೂಡ ಜ್ಞಾನದಿಂದನೇ ಪ್ರಧಾನಮಂತ್ರಿಯಾದ. ಆ ಕಾಲದಲ್ಲಿ ಇಡೀ ಐಗುಪ್ತ ದೇಶನ, ಇಡೀ ಪ್ರಪಂಚನ ಸಾಕಿದ್ಯಾರು? ಯೋಸೇಫ. ಹೇಗೆ? ಜ್ಞಾನದಿಂದ. ಫರೋಹನಿಗೆ ಕೂಡ ಜ್ಞಾನ ಇರಲಿಲ್ಲ. ಅವನಿಗೆ ಯುದ್ಧ ಗೊತ್ತಿದೆ, ಐಶ್ವರ್ಯ ಇದೆ. ಯಾರಿಗೆ? ಫರೋಹನಿಗೆ. ಇದ್ರೆ ಏನು ಮಾಡ್ತಿ? ಅವನಿಗೆ ಜ್ಞಾನ ಇರಲಿಲ್ಲ. ಆದರೆ ಯೋಸೇಫನಿಗೆ ಜ್ಞಾನ ಇತ್ತು, ಪ್ರಧಾನಮಂತ್ರಿಯಾದ, ಅಧಿಕಾರ ನಡೆಸಿದ.
ಜ್ಞಾನ ಈ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ದೊಡ್ಡದು. ಯಾಕಂದ್ರೆ ಜ್ಞಾನ ದೇವ್ರದು. ಜ್ಞಾನವನ್ನು ಸೃಷ್ಟಿ ಮಾಡಿದ್ದು ದೇವರು. ಇಡೀ ಸೃಷ್ಟಿನ ದೇವರು ಬಾಯಿ ಮಾತಿನಲ್ಲಿ ಉಂಟು ಮಾಡಿದ್ರು ಜ್ಞಾನದಿಂದ ಸೃಷ್ಟಿ ಮಾಡಿದ. ಜ್ಞಾನದಿಂದನೇ ಈ ಸೃಷ್ಟಿ ಆಗಿರೋದು. ಸೊಲೊಮೋನ ದೇವ್ರ ಹತ್ರ ಕೇಳ್ಕೊಂಡಿದ್ದೇನು? ವಿವೇಕವನ್ನ. ಸತ್ಯವೇದದಲ್ಲಿ ಎಲ್ಲಿ ಕೂಡ ನಿಮಗೆ ಐಶ್ವರ್ಯ ಕಡಿಮೆ ಆಗಿದ್ರೆ ಐಶ್ವರ್ಯವನ್ನೇ ಕೇಳಿಕೊಳ್ಳ್ರಿ, ಅಥವಾ ನೀವು ಹೈಟ್ ಕಮ್ಮಿ ಇದ್ರೆ ಹೈಟ್ ಕೇಳಿಕೊಳ್ಳಿ ಅಂತ ಬರೆದಿಲ್ಲ. ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ರೆ ಅವನು ದೇವರನ್ನು ಕೇಳಿಕೊಳ್ಳಲಿ. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಉದಾರವಾಗಿ ಉಚಿತವಾಗಿ, ಈ ಲೋಕದಲ್ಲಿ ಕೃಪೆ ಉಚಿತ, ಅದೇ ರೀತಿಯಾಗಿ ಜ್ಞಾನ ಕೂಡ ಉಚಿತ. ದೇವ್ರನ್ನ ಕೇಳಿಕೊಂಡ್ರೆ ಕೊಡ್ತಾನ. ದೇವರನ್ನು ಕೇಳಿಕೊಳ್ಳಿ ಜ್ಞಾನನ. ಸೊಲೊಮೋನ ಅದನ್ನೇ ಮಾಡಿದ್ದು, ದಾನಿಯೇಲ ಅದನ್ನೇ ಮಾಡಿದ್ದು. ಸೊಲೊಮೋನ ದೇವ್ರ ಹತ್ರ ಕೇಳ್ತಾನೆ, ನೀನು ಅನುಗ್ರಹಿಸಿದಂತ ಈ ಜನಾಂಗವನ್ನು ಆಳ್ಲಿಕ್ಕೆ ನನಗೆ ವ್ಯವಹಾರ ಜ್ಞಾನ ಇಲ್ಲ, ವಿವೇಕ ಇಲ್ಲ, ನನಗೆ ವಿವೇಕವನ್ನು ಅನುಗ್ರಹಿಸಂತ ಕೇಳಿಕೊಂಡ. ಆಗ ದೇವರು ಹೇಳ್ತಾನೆ, ಸೊಲೊಮೋನನೇ, ನೀನು ಐಶ್ವರ್ಯವನ್ನಾಗಲಿ ದೀರ್ಘ ಆಯುಷ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳಲಿಲ್ಲ. ನೀನು ಉತ್ತಮವಾದದ್ದನ್ನೇ ಕೇಳಿಕೊಂಡಿದ್ಯಾ. ಅದಕ್ಕೆ ನಾನು ನಿನಗೆ ವಿವೇಕದ ಜೊತೆಗೆ ಜ್ಞಾನ ಜೊತೆಗೆ ಇನ್ನೊಂದು ಬೈ ಒನ್ ಗೆಟ್ ಒನ್ ತರ ಐಶ್ವರ್ಯವನ್ನು ಕೂಡ ಕೊಡ್ತೀನಿ. ನಿನಕ್ಕಿಂತ ಮುಂದೆ ಇದ್ದವರು ಕೂಡ ನಿನ್ನಷ್ಟು ಜ್ಞಾನಿಗಳು ಐಶ್ವರ್ಯವಂತರು ಆಗಿರಲಿಲ್ಲ. ನಿನ್ನ ನಂತರ ಕೂಡ ನಿನ್ನಷ್ಟು ಐಶ್ವರ್ಯವಂತರು ಜ್ಞಾನಿಗಳು ಯಾರು ಇರಲ್ಲ ಅಂತ ದೇವರು ಸೊಲೊಮೋನನಿಗೆ ಹೇಳ್ತಾನೆ. ಆ ಸೊಲೊಮೋನನೇ ಈ ಪ್ರಸಂಗಿ ಗ್ರಂಥ, ಜ್ಞಾನೋಕ್ತಿಗಳು, ಪರಮಗೀತೆ ಬರೆದಿರೋದು. ಅವುಗಳನ್ನ ಜ್ಞಾನ ಗ್ರಂಥಗಳು ಅಂತ ಕೂಡ ಕರೀತಾರೆ. ನಮಗೆ ದೀರ್ಘಾಯುಷ್ಯ ಬೇಕು ಅಂದ್ರೆ, ಧನ ಘನತೆ ಬೇಕಂದ್ರೆ ನಮಗೆ ಮೊದಲು ಜ್ಞಾನ ಬೇಕು. ಜ್ಞಾನ ಇದ್ರೆ ದೀರ್ಘಾಯುಷ್ಯನೂ ನಮಗೆ ಸಿಗುತ್ತೆ, ಧನ ಘನತೆಗಳು ಕೂಡ ನಮಗೆ ಸಿಗ್ತವೆ. ಇಲ್ಲಿ ಸತ್ಯವೇದದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸನ್ನಿವೇಶ ಇದೆ. 2ನೇ ಸಮುವೇಲ 20ನೇ ಅಧ್ಯಾಯದಲ್ಲಿ ಆ ಘಟನೆ ಬರುತ್ತೆ. ದಾವೀದ 2ನೇ ವನವಾಸಕ್ಕೆ ಹೋಗಿ ತಿರುಗಿ ಪಟ್ಟಣಕ್ಕೆ ಬರ್ತಾನೆ. ಆಗ ಇಸ್ರಾಯೇಲರು ಯಹೂದ್ಯರೆಲ್ಲರೂ ಹೋಗಿ ದಾವೀದನ್ನ ಮತ್ತೆ ತಮ್ಮ ಅರಸನನ್ನಾಗಿ ಸ್ವೀಕಾರ ಮಾಡಿಕೊಳ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಬರ್ತಾನೆ, ಕಿಡಿಗೇಡಿ ಅಂತಾರೆ ಅವನ. ಅವನ ಹೆಸರು ಶಬ, ಬೆನ್ಯಾಮೀನ್ ಕುಲದವನು, ಸೌಲನ ಕುಲದವನು. ಅವನು ಬಂದು ಎಲ್ಲರ ಮಧ್ಯದಲ್ಲಿ ಎದ್ದು ನಿಂತು, ದಾವೀದನಲ್ಲಿ ನಮಗೇನು ಪಾಲು, ಇಷಯನ ವಂಶದವರಲ್ಲಿ ನಮಗೇನು ಸ್ವಾಸ್ಥ್ಯ ಇದೆ, ಇಸ್ರಾಯೇಲರೇ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗ್ರಿ ಅಂತ ಆ ಸಭೆನ ಗಲಿಬಿಲಿ ಮಾಡಿಬಿಡ್ತಾನೆ. ಆಗ ಅನೇಕರು ದಾವೀದನನ್ನ ಬಿಟ್ಟು ಅವನನ್ನ ಹಿಂಬಾಲಿಸ್ತಾರೆ. ಅಲ್ಲಿ ರಾಜ್ಯ ಒಡೆದೋಗುವಂತ ಪರಿಸ್ಥಿತಿಗೆ ಬರ್ತದೆ. ಇದಾದ ನಂತರ ದಾವೀದ ತನ್ನ ಸೇನಾಪತಿಗೆ ಹೇಳ್ತಾನೆ, ಸೇನಾಪತಿ ಹೆಸರು ಯೋವಾಬ, ಹೆಸರೇನು ಯೋವಾಬ, ನೆನ್ಪಿಟ್ಕೊಳ್ರಿ, ಅಳಿಯ ಹೇಳ್ತಾನೆ, ಈಗ ಈ ಶಬ ಡೇಂಜರು, ನೀನು ಹೋಗಿ ಇವನು ಎಲ್ಲಿ ಅಡಗಿಕೊಂಡಿದನೋ ಅವನ ತಲೆ ತಗೊಂಬ ಅಂತ ಯಾರು ಕಳಿಸ್ತಾರೆ? ದಾವೀದ ರಾಜ ಕಳಿಸ್ತಾನೆ. ಈ ಯೋವಾಬ ಸೈನ್ಯ ತಗೊಂಡು ಆಬೇಲ್ ಬತ್ಮಾಕ ಎನ್ನುವಂತ ಪಟ್ಟಣಕ್ಕೆ ಬಂದು ಮುತ್ತಿಗೆ ಹಾಕ್ತಾನೆ. ದಿಬ್ಬ ಹಾಕಿ ಅದಕ್ಕೆ ಮುತ್ತಿಗೆ ಹಾಕ್ತಾನೆ. ಅಲ್ಲಿದ್ದಂಥ ಜನರು ಅದನ್ನ ಕಂಡು ಒಬ್ಬ ಸ್ತ್ರೀ ಹತ್ರ ಹೋಗಿ, ಈ ರೀತಿಯಾಗಿ ಯಾರೋ ಒಬ್ಬ ಅರಸ ಪಟ್ಟಣಕ್ಕೆ ಮುತ್ತಿಗೆ ಹಾಕಿದ್ದಾನೆ, ಪಟ್ಟಣ ಕೆಡಬೇಕು, ನಾಶ ಮಾಡಬೇಕು ಅಂತ ಇದ್ದಾನೆ ಅಂತ ವಿಷಯ ತಿಳಿಸ್ತಾರೆ. ಆಗ ಆ ಬಡ ಜ್ಞಾನಿ ಅಂದ್ರೆ ಆ ಸ್ತ್ರೀ ಹಿರಿಯರನ್ನ ಕಳಿಸ್ತಾಳೆ, ಹೋಗಿ ಆ ಸೇನಾಪತಿನ ಕರ್ಕೊಂಡು ಬಂದಿ ನನ್ನ ಹತ್ರ ಅಂತ. ಅವ್ರು ಬಂದು ಯೋವಾಬನ್ನ ಕರ್ಕೊಂಡು ಹೋಗ್ತಾರೆ ಆಕೆ ಹತ್ರ. ಆಕೆ ಅವನನ್ನ ಸ್ವಾಗತ ಮಾಡಿಕೊಂಡು ಹಾಲು ನೀರು ಕುಡಿಯಕ್ಕೆ ಕೊಟ್ಟು ಅವನ್ನ ಕುಂದ್ರಿಸಿ ಕೇಳ್ತಾಳೆ, ಸಹೋದರ, ಈ ಪಟ್ಟಣ ಇಸ್ರಾಯೇಲ್ ಪಟ್ಟಣಗಳಲ್ಲೇ ಇದು ರಾಜನಿಷ್ಠೆಯುಳ್ಳಂತ ಪಟ್ಟಣ, ಇದು ಇಸ್ರಾಯೇಲರಲ್ಲಿ ತಾಯಿ ಅಂತ ಪಟ್ಟಣ, ಸಮಾಧಾನದ ಪಟ್ಟಣ. ಅನೇಕರು ಬಂದು ಇಲ್ಲಿ ಜ್ಞಾನವನ್ನ ಕೇಳ್ಕೊಂಡು ಹೋಗ್ತಾರ, ಜ್ಞಾನಾಲೋಚನೆ ಕೇಳ್ಕೊಂಡು ಹೋಗ್ತಾರೆ. ಅಂತ ಪಟ್ಟಣವನ್ನ ನಾಶ ಮಾಡ್ಲಿಕ್ಕೆ ಬಂದಿದೆಯಲ್ಲ, ಏನು ಕಾರಣ ಅಂತ ಆ ಸ್ತ್ರೀ ಕೇಳ್ತಾಳೆ. ಯಾರನ್ನ? ಸೇನಾಪತಿನ. ಆಗ ಆ ಸೇನಾಪತಿ ಹೇಳ್ತಾನೆ, ಈ ಪಟ್ಟಣವನ್ನ ಹಾಳು ಮಾಡುವ ಬುದ್ಧಿ ನನಗೆ ದೂರವಾಗಿರಲಿ. ಇಲ್ಲಿ ನಮ್ಮ ರಾಜನಿಗೆ ವಿರೋಧವಾದಂಥವನು ಒಬ್ಬ ವಿರೋಧಿ ಈ ಪಟ್ಟಣದಲ್ಲಿ ಅಡಗಿಕೊಂಡಿದ್ದಾನೆ. ಅವನು ನಮಗೆ ಸಿಕ್ಕರೆ, ನೀವು ಅವನನ್ನು ನಮಗೆ ಒಪ್ಪಿಸಿದ್ರೆ
ಈ ಪಟ್ಟಣವನ್ನ ಬಿಟ್ಟು ಹೋಗ್ತೀವಿ, ಈ ಪಟ್ಟಣವನ್ನ ನಾಶ ಮಾಡಲ್ಲ ಅಂತ ಹೇಳ್ತಾನೆ. ಆಗ ಆ ಸ್ತ್ರೀ ಹೇಳ್ತಾಳೆ, ನೀನು ಇಲ್ಲಿಂದ ಈ ಪಟ್ಟಣದ ಕೋಟೆಯ ಬಾಗಲನ್ನ ದಾಟುವುದರ ಒಳಗಾಗಿ ಅವನ ತಲೆ ನಿನ್ನ ಪಾದದ ಬಳಿ ಬಿದ್ದಿರುತ್ತೆ, ನೀನು ಹೋಗು ಅಂತ ಕಳಿಸ್ತಾಳೆ. ಕಳಿಸಿ ಯವನಸ್ಥರನ್ನ ಕರೆದು, ಅವನು ಯಾವ ಮನೆಯಲ್ಲಿ, ಯಾರು ಆ ಶಬ ಅಂತಕ್ಕಂಥವನು ಯಾರ ಮನೆಯಲ್ಲಿ ಅಡಗಿಕೊಂಡಿದನೋ ಇಡೀ ಪಟ್ಟಣವನ್ನ ಹುಡುಕಿ ಅವನ ತಲೆಯನ್ನ ಕಡಿದು ಪಟ್ಟಣದ ಕೋಟೆಯ ಆಚೆಗೆ ಎಸಿರಿ ಅಂತ ಹೇಳ್ತಾಳೆ. ಅವರು ಅದೇ ರೀತಿಯಾಗಿ ಹೋಗಿ ಆ ಶಬನನ್ನು ಹುಡುಕಿ ಅವನ ತಲೆ ಕಟ್ ಮಾಡಿ ಪಟ್ಟಣದ ಆಚೆಗೆ ಎಸಿತಾರೆ. ಯೋವಾಬ ತನ್ನ ಸೈನ್ಯವನ್ನ ಕರ್ಕೊಂಡು ವಾಪಸ್ ಹೋಗ್ತಾನೆ. ಆ ಪಟ್ಟಣನ ಕೆಡವಲ್ಲ, ಆ ಪಟ್ಟಣನ ನಾಶ ಮಾಡಲ್ಲ. ಸೊ ನಾನು ಅವಾಗಲೇ ಹೇಳಿದೆ, ಯುದ್ಧಾಯುಧಗಳಿಗಿಂತ ಜ್ಞಾನವೇ ಮುಖ್ಯ. ಒಬ್ಬ ಪಾಪಿಯು ಬಹುಶುಭವನ್ನ ಹಾಳು ಮಾಡುವನಂತ. ಇಲ್ಲಿ ನೋಡ್ರಿ, ಆಕೆ ಜ್ಞಾನಿಯಾಗಿದ್ದರಿಂದ ಪಟ್ಟಣನ ನಾಶ ಮಾಡ್ಲಿಕ್ಕೆ ಬಿಡಲಿಲ್ಲ, ಪಟ್ಟಣನ ಕಾಪಾಡಿಕೊಂಡು. ಇಲ್ಲಿ ಅದೇ ಯೋವಾಬ ಆಕೆ ಮುಂದೆ ಯುದ್ಧ ಆಯುಧ ಹಿಡ್ಕೊಂಡು ಕುಂತಿದ್ದಾನೆ. ಆಕೆ ತನ್ನಲ್ಲಿ ಜ್ಞಾನ ಇಟ್ಕೊಂಡು ಕುಂತಿದ್ದಾಳೆ. ಯಾರು ಗೆದ್ರು ಇಬ್ಬರಲ್ಲಿ? ಆ ಜ್ಞಾನಿಯೇ ಗೆದ್ಲು, ಆ ಸ್ತ್ರೀಯೇ ಗೆದ್ದದ್ದು. ಯುದ್ಧ ಆಯುಧ ಯಾವ ಕೆಲಸಕ್ಕೂ ಬರಲಿಲ್ಲ. ಅದಕ್ಕೆ ಕುಟುಂಬನ ಕಾಪಾಡ್ಕೋಬೇಕಂದ್ರೆ ಕುಟುಂಬದಲ್ಲಿ ಸ್ತ್ರೀಗೆ ಜ್ಞಾನ ಇರಬೇಕು. ಜ್ಞಾನವೆಂಬಾಕೆ ಜ್ಞಾನವಂತಳು 7 ಕಂಬಗಳನ್ನು ಕಡಿದು ತನ್ನ ಮನೆಯನ್ನ ಕಟ್ಟಿಕೊಳ್ತಾಳೆ ಅಂತ ವಾಕ್ಯ ಹೇಳುತ್ತಲ್ಲ. ಹಾಗಾಗಿ ನೀವು ಸ್ತ್ರೀಯರು ಕುಟುಂಬದಲ್ಲಿ ಜ್ಞಾನಿಗಳಾಗಿದ್ರೆ ಮನೆಯನ್ನ ರಕ್ಷಣೆ ಮಾಡ್ತೀರ, ಮಕ್ಕಳನ್ನ ರಕ್ಷಣೆ ಮಾಡ್ತೀರ, ಗಂಡನನ್ನ ರಕ್ಷಣೆಯ ಮಾರ್ಗದಲ್ಲಿ ನಡೆಸ್ತೀರ. ನೀವು ನಿಮ್ಮ ಮಕ್ಕಳಿಗೆ ಯಾವ ಟೈಮಿನಲ್ಲಿ ಪ್ರೀತಿಸಬೇಕು, ಯಾವ ಟೈಮಿನಲ್ಲಿ ಶಿಕ್ಷಿಸಬೇಕು ಅನ್ನೋದನ್ನ ಕಲ್ತಿರ್ಬೇಕು. ಅತಿಯಾದ ಪ್ರೀತಿ, ಅತಿಯಾದ ಸಲಿಗೆ ನಿಮ್ಮ ಮಕ್ಕಳನ್ನ ದೇವರಿಂದ ದೂರ ಮಾಡುತ್ತೆ, ರಕ್ಷಣೆಯಿಂದ ದೂರ ಮಾಡುತ್ತೆ. ಗಂಡನ ಮುಂದೆ ಜ್ಞಾನಿಗಳಾಗಿ ವರ್ತನೆ ಮಾಡ್ರಿ. ಹಠವುಳ್ಳ ಗಂಡ ಆಗಿರ್ಬೋದು, ರಕ್ಷಣೆಗೆ ಬರದಿರ್ತಕ್ಕಂಥ ಗಂಡ ಆಗಿರ್ಬೋದು, ಅವನನ್ನು ಯಾವ ರೀತಿಯಾಗಿ ರಕ್ಷಣೆಗೆ ತರಬೇಕಂತಕ್ಕಂಥ ಜ್ಞಾನವನ್ನ ದೇವ್ರ ಹತ್ರ ಕೇಳಿಕೊಳ್ಳಿ. ಗಂಡನ ಹತ್ರ ವಾದ ಮಾಡಬೇಡಿ. ಮಕ್ಕಳಿಗೆ ಅತಿ ಹೆಚ್ಚಾಗಿ ಸಲಿಗೆ ಕೊಡಬೇಡಿ. ಮುಂದೊಂದು ದಿವಸ ಅವರು ದೇವರಿಂದ ದೂರ ಆಗಿ ನಿಮಗೆ ತಿರುಗಿ ಬೀಳ್ಬೋದು. ಅದಕ್ಕೆ ವಾಕ್ಯ ಹೇಳುತ್ತೆ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ನೀವು ನಿಮ್ಮ ಮಕ್ಕಳಿಗೆ ದೇವರ ಭಯ ಕಲಿಸ್ರಿ, ಅವರಿಗೆ ದೇವರ ಬಗ್ಗೆ ತಿಳುವಳಿಕೆ ಬರುತ್ತೆ, ದೇವರ ಬಗ್ಗೆ ಜ್ಞಾನ ಬರುತ್ತೆ. ನೋಡ್ರಿ, ಈಕೆ ಜ್ಞಾನವಂತೆ ಆಗಿದ್ರಿಂದ ತನ್ನ ಪಟ್ಟಣ ಕಾಪಾಡಿಕೊಂಡ್ಲು. ಅದೇ ರೀತಿಯಾಗಿ ನಾವು ಕೂಡ ಜ್ಞಾನವಂತರಾಗಿ ನಮ್ಮನ್ನ ಈ ದೇಹ ಎನ್ನುವಂಥ ಪಟ್ಟಣ ಕಾಪಾಡ್ಕೋಬೇಕು. ಈ ದೇಹ ಅನ್ನುವಂಥ ಪಟ್ಟಣನ ಕಾಪಾಡ್ಕೋಬೇಕು. ಒಂದು ಪಾಪ ನಮ್ಮಲ್ಲಿದ್ರೆ ಪಟ್ಟಣ ಹಾಳಾಗುತ್ತೆ. ಅಲ್ಲಿ ಆ ಶಬ ಒಳಗೆ ಇದ್ದಿದ್ರಿಂದ ಇಡೀ ಪಟ್ಟಣ ನಾಶ ಮಾಡಲಿಕ್ಕೆ ಬಂದಿದ್ದ ಯಾರು? ಆ ಯೋವಾಬ ಸೈನ್ಯ ತಗೊಂಡು. ಅದೇ ರೀತಿಯಾಗಿ ನಮ್ಮಲ್ಲಿ ಒಂದು ಪಾಪ ಇದ್ರೆ ಆ ಪಾಪವೇ ನಮ್ಮನ್ನ ನಾಶ ಮಾಡುತ್ತೆ. ನಾನು ಆಗ್ಲೇ ಹೇಳಿಲ್ವಾ, 2 ತೋಟಗಳ ಕತೆ. ಒಂದು ತೋಟ ಅಂದ್ರೆ ಎಡಗಡೆ ಭಾಗಕ್ಕಿದ್ದಂತ ತೋಟದ ತೋಟ ಮಾಲೀಕ ಒಂದು ಮರಕ್ಕೆ, ಒಂದು ಕೊಂಬೆಗೆ ರೋಗ ಬಂದಾಗ ಅದಕ್ಕೆ ಔಷಧ ಹೊಡೆದು ಅದನ್ನ ಕ್ಲೀನ್ ಮಾಡಲಿಲ್ಲ. ಆಮೇಲೆ ಅದು ಒಂದು ಪೂರ್ತಿ ಮರಕ್ಕೆ ಬಂತು, ಇಡೀ ಮರಕ್ಕೆ ಆ ರೋಗ ಹರಡಿಕೊಂಡಿತು. ಆವಾಗಲೂ ಕೂಡ ಅದನ್ನ ಕಟ್ ಮಾಡಲಿಲ್ಲ, ಕ್ಲೀನ್ ಮಾಡಲಿಲ್ಲ, ಔಷಧಿ ಹೊಡಿಲಿಲ್ಲ. ಕೊನೆಗೆ ಗಾಳಿಗೆ ಅದರಲ್ಲಿದ್ದ ಎಲ್ಲ ರೋಗಾಣುಗಳು ಇಡೀ ತೋಟಕ್ಕೆ ಹರಡಿಕೊಂಡ್ವು. ಕೊನೆಗೆ ಏನಾಯ್ತು? ಹಣ್ಣು ಕೈ ಸಿಗ್ಲಿಲ್ಲ, ಮರಗಳು ಉಳಿಲಿಲ್ಲ, ಇಡೀ ತೋಟಕ್ಕೆ ಬೆಂಕಿ ಇಟ್ಟು ಸುಟ್ಟು ನಾಶ ಮಾಡಿದ. ತೋಟನೇ ಹಾಳಾಯ್ತು. ಅದರ ಬಲಗಡೆ ತೋಟದ ತೋಟ ಮಾಲೀಕ ಜ್ಞಾನ ಉಳ್ಳವನಾಗಿ ಮೊದಲನೇ ಸಾರಿ ಒಂದು ಕೊಂಬೆಗೆ ಬಂದಿದ್ರು ಕೂಡ ಆ ಕೊಂಬೆನ ಕ್ಲೀನ್ ಮಾಡಿ ಅದಕ್ಕೆ ಔಷಧ ಹೊಡೆದ. ಆದ್ರೂ ಕೂಡ ರೋಗ ಆ ಇಡೀ ಮರಕ್ಕೆ ಹರಡಿಕೊಂಡಿತ್ತು. ಅದನ್ನ ಕಂಡು ಮತ್ತೆ ಅದನ್ನ ಉಳಿಸದೆ ಕಡ್ದಾಕಿದ. ಇಡೀ ತೋಟ ಉಳಿತು. ಹಣ್ಣುಗಳನ್ನ ಬಿಡಿಸಿ ಹಣ ಮಾಡಿಕೊಂಡ. ಅವನು ಜ್ಞಾನವಂತ, ಇವನು ಜ್ಞಾನಹೀನ. ನಾವು ಒಂದು ಕಾಲದಲ್ಲಿ ಜ್ಞಾನಹೀನರಾಗಿದ್ವಿ. ದೇವರು ನಮ್ಮನ್ನ ರಕ್ಷಣೆಗೆ ತಂದು ಜ್ಞಾನವಂತರಾಗಿ ಮಾಡಿದ್ದೇನೆ. ಈಗ ನಮಗೆ ಗೊತ್ತು ಯಾವುದು ಪಾಪ, ಯಾವುದು ನೀತಿ ಅಂತ. ನಮ್ಮ ಪಾಪ ಕ್ಷಮಿಸಲ್ಪಟ್ಟಿದೆ. ಈಗಲೂ ಕೂಡ ಪಾಪ ಮಾಡಿದ್ರೆ ನಮಗೆ ಆಶೀರ್ವಾದಕ್ಕೆ ತಡೆಯಾಗುತ್ತೆ. ಸಣ್ಣ ಪಾಪ ನಮ್ಮ ಆಶೀರ್ವಾದಕ್ಕೆ ತಡೆಯಾಗುತ್ತೆ. ಅದಕ್ಕೆ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾನೆ, ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಬೀಳಿಸುವುದಾದರೆ ಆ ಕಣ್ಣನ್ನು ಕಿತ್ತು ಬಿಸಾಡಿ ಬಿಡು.
ಎರಡು ಕಣ್ಣುಳ್ಳವನಾಗಿ ನರಕದಲ್ಲಿ ಬೀಳುವುದಕ್ಕಿಂತ ಒಂದು ಕಣ್ಣುಳ್ಳವನಾಗಿ ಸ್ವರ್ಗದಲ್ಲಿ ಸೇರುವುದು ನಿನಗೆ ಉತ್ತಮ ಅಲ್ವಾ? ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸಿದರೆ ಆ ಕಾಲನ್ನು ಕಳೆದಾಕಿಬಿಡು. ಎರಡು ಕಾಲುಳ್ಳವನಾಗಿ ನರಕದಲ್ಲಿ ಬೀಳುವುದಕ್ಕಿಂತ ಒಂದು ಕಾಲುಳ್ಳವನಾಗಿ ಸ್ವರ್ಗದಲ್ಲಿ ಸೇರುವುದು ನಿನಗೆ ಉತ್ತಮ ಅಂತ ಯೇಸುಸ್ವಾಮಿ ಹೇಳ್ತಾನೆ. ಸೊ ಹಾಗಾಗಿ ನಾವು ನಮ್ಮ ಪಾಪಗಳಿಂದ ನರಕಕ್ಕೆ ಹೋಗಬಾರ್ದು. ನರಕದಿಂದ ನಾವು ಬಿಡುಗಡೆಯಾಗಿವಿ, ಪಾಪದಿಂದ ಬಿಡುಗಡೆಯಾಗಿದ್ದೀವಿ. ನಮ್ಮ ಬದಲಿಗೆ ಯೇಸುಸ್ವಾಮಿ ಬಲಿಯಾದ. ಯೇಸುಸ್ವಾಮಿ ಕೂಡ ಬಡಜ್ಞಾನಿ, ಪರಲೋಕ ಬಿಟ್ಟು ಭೂಲೋಕಕ್ಕೆ ಬಂದ. ಈ ದೇಹ ಎನ್ನುವಂಥ ಪಟ್ಟಣ ಯಾವ ರೀತಿಯಾಗಿ ರಕ್ಷಣೆ ಹೊಂದುತ್ತೆ, ದೇವರು ಅಂದ್ರೆ ಯಾರು, ದೇವರ ಬಳಿಗೆ ಹೇಗೆ ಹೋಗಬೇಕು, ಸ್ವರ್ಗ ಎಲ್ಲಿದೆ, ಸ್ವರ್ಗಕ್ಕೆ ಹೇಗೆ ಹೋಗಬೇಕಂತ ತಿಳಿಸಿಕೊಟ್ಟ. ಆ ಬಡವನಾಗಿ ಬಂದಂತ ಯೇಸುಸ್ವಾಮಿಗೆ ಜ್ಞಾನ ಇತ್ತು, ಜ್ಞಾನ ಬೋಧನೆ ಮಾಡಿದ, ರಕ್ಷಣೆಯ ಕುರಿತಾಗಿ ಬೋಧನೆ ಮಾಡಿದ. ಆದ್ರೆ ಆ ಪಟ್ಟಣದವರು ತನ್ನವರೇ ಆತನನ್ನ ತಾತ್ಸಾರ ಮಾಡಿದ್ರು, ಆತನನ್ನ ಗಮನಿಸಲಿಲ್ಲ. ಕೊನೆಗೆ ಅವರೇ ಆತನನ್ನ ಸಾಯಿಸಿದ್ರು. ಆತನ ಮರಣದಿಂದಲೇ ಇವತ್ತು ನಮಗೆ ಜೀವ ಉಳಿದಿದೆ, ರಕ್ಷಣೆ ಬಂದಿದೆ. ಇವತ್ತು ಕೂಡ ಅನೇಕರಿಗೆ ಯಾರಿಗಾದ್ರೂ ಸುವಾರ್ತೆ ಹೇಳಕ್ ಹೋದ್ರೆ ಸುವಾರ್ತೆನ ಗಮನಿಸಲ್ಲ, ತಾತ್ಸಾರ ಮಾಡ್ತಾರೆ. ನೀವು ತಾತ್ಸಾರ ಮಾಡಿದ್ರೆ ಒಂದು ದಿನ ಸ್ವರ್ಗನ ಕಳ್ಕೊಳ್ತೀರಾ, ನೀವು ಜ್ಞಾನವಂತರಾಗ್ರಿ. ದೇವರ ಬೋಧನೆ ಹೇಳುವಾಗ, ಕ್ರಿಸ್ತನ ಬಗ್ಗೆ ಹೇಳುವಾಗ ಒಂದು ಸರಿ ಅದ್ರ ಬಗ್ಗೆ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಸತ್ಯವೇದ ಓದಿ, ಗ್ರಂಥಗಳನ್ನ ಓದಿ, ಸತ್ಯ ದೇವರು ಯಾರಂತ ಗೊತ್ತಾಗುತ್ತೆ. ನೀವು ಜ್ಞಾನವಂತರಾಗ್ರಿ. ನಿಮಗೆ ಜ್ಞಾನ ಇದೆ. ಜ್ಞಾನವಂತರು ಪಟ್ಟಣ ಕಾಪಾಡಿಕೊಳ್ತಾರೆ, ತಮ್ಮನ್ನ ಕಾಪಾಡಿಕೊಳ್ತಾರೆ, ಕುಟುಂಬನ ಕಾಪಾಡಿಕೊಳ್ತಾರೆ. ಜ್ಞಾನಹೀನರು ತಮ್ಮನ್ನು ತಾವು ಹಾಳು ಮಾಡಿಕೊಳ್ತಾರೆ. ಆ ಎಡಗಡೆ ತೋಟ ಮಾಲೀಕನ ಹಾಗೆ. ಆ ರೀತಿಯಾಗಿ ನಾವು ಆಗಬಾರ್ದು. ಸತ್ಯವೇದದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಇನ್ನೂ 2 ಘಟನೆಗಳಿವೆ, ಅವನ್ನು ನೋಡೋಣ. ಯೆಹೋಶುವನ ಗ್ರಂಥ 6ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯದಲ್ಲಿ ಈ ಘಟನೆ ಬರುತ್ತೆ. ಆ ಘಟನೆ ಏನಂದ್ರೆ, ಇಸ್ರಾಯೇಲರು ಕಾನಾನ್ ದೇಶ ಪ್ರವೇಶ ಮಾಡಿ ಯೆರಿಕೋ ಕೋಟೆಯನ್ನ ಸ್ವಾಧೀನಪಡಿಸಿಕೊಂಡಿರ್ತಾರೆ. ಆಗ ದೇವರು ಹೇಳ್ತಾನೆ, ಯೆರಿಕೋ ಪಟ್ಟಣದ ಎಲ್ಲಾ ವಸ್ತುಗಳು, ಕಬ್ಬಿಣ, ಬೆಳ್ಳಿ, ಬಂಗಾರ, ತಾಮ್ರ, ಬಟ್ಟೆ, ಅದ್ರಾಗಿದ್ದಂಥ ಸಿಕ್ಕಂತ ಎಲ್ಲದೂ ಕೂಡ ಯೆಹೋವನಿಗೆ ಸೊತ್ತು. ಯಾಕಂದ್ರೆ ಪ್ರಥಮ ಫಲ ಯೆಹೋವನದಲ್ವಾ. ಹಾಗಾಗಿ ಕಾನಾನ್ ದೇಶದಲ್ಲಿ ನೀವು ಬಂದಾಗ ಪ್ರಪ್ರಥಮವಾಗಿ ನೀವು ಸ್ವಾಧೀನ ಪಡಿಸಿಕೊಂಡದ್ದು ಯೆರಿಕೋ ಕೋಟೆ ಆದ್ರಿಂದ ಯೆರಿಕೋ ಕೋಟೆಯಲ್ಲಿ ಸಿಕ್ಕಂತ ಎಲ್ಲದೂ ಕೂಡ ಅದು ಯೆಹೋವನಿಗೆ ಮೀಸಲು, ಯೆಹೋವನ ವಸ್ತುಗಳು. ಅವನು ಯಾರು ಕದಿಬಾರ್ದು, ಮುಟ್ಟಬಾರ್ದು. ಕದ್ರೆ ನೀವು ಶಾಪಕ್ಕೆ ಈಡಾಗ್ತೀರಾ ಅಂತಂದೇಳಿ ದೇವರು ಹೇಳ್ತಾನೆ. ಸೊ ಇದಾದ ಮೇಲೆ 2ನೇದಾಗಿ ಅವರು ಆಯಿ ಪಟ್ಟಣನ ವಶಪಡಿಸಿಕೊಳ್ಳಿಕ್ಕೆ ಹೋಗ್ತಾರೆ. ಅಲ್ಲಿಗೆ ಯುದ್ಧಕ್ಕೆ ಹೋದಾಗ 3,000 ಮಂದಿ ಯುದ್ಧಕ್ಕೆ ಹೋಗ್ತಾರೆ. ಆದರೆ ಆ ಆಯಿ ಊರಿನವರು ಈ ಇಸ್ರಾಯೇಲ್ರನ್ನ 3,000 ಜನರನ್ನ ಸೋಲಿಸಿ 36 ಮಂದಿನ ಸಾಯಿಸ್ತಾರೆ. 36 ಮಂದಿನ ಸಾಯಿಸ್ಬಿಡ್ತಾರೆ. ಆಗ ಇಸ್ರಾಯೇಲರ ಹಿರಿಯರು ಮತ್ತೆ ಯೆಹೋಶುವ ಮಂಜೂಷದ ಮುಂದೆ ಹೋಗಿ ಬೋರಲ್ಲಿ ಬಿದ್ದು ಪ್ರಾರ್ಥನೆ ಮಾಡ್ತಿರ್ತಾರೆ. ಆಗ ದೇವರು ಯೆಹೋಶುವನಿಗೆ ಹೇಳ್ತಾನೆ, ಯೆಹೋಶುವನೇ, ನೀನು ಬೋರಲ್ಲಿ ಬಿದ್ದಿರುವುದೇನು? ನಿನ್ನವರಲ್ಲಿ ನನ್ನ ವಸ್ತುಗಳನ್ನು ಕದ್ದುಕೊಂಡು ಪಾಪ ಮಾಡಿದ್ದಾರೆ, ಪಾಪಕ್ಕೆ ಗುರಿಯಾಗಿದ್ದಾರೆ. ಅದರಿಂದನೇ 36 ಮಂದಿ ಸತ್ತೋಗಿದ್ದು, ಸೋಲುಂಟಾಗಿದ್ದು. ಹಾಗಾಗಿ ನಿನ್ನವರಿಂದ ಈ ಪಾಪವನ್ನ ತೆಗೆದಾಕು, ಈ ಪಾಪ ಮಾಡಿದವನನ್ನು ನಾಶ ಮಾಡು ಅಂತ ದೇವರ ಯೆಹೋಶುವನಿಗೆ ಹೇಳ್ತಾನೆ. ಆಗ ಯೆಹೋಶುವ ಚೀಟಿ ಹಾಕಿ ಇಸ್ರಾಯೇಲರ ಕುಲವನ್ನು ಕರೀತಾನೆ, ಗೋತ್ರವಾಗಿ ಕರೀತಾನೆ, ಕುಟುಂಬವಾಗಿ ಕರೀತಾನೆ. ಆಗ ಆಕಾನನ ಕುಟುಂಬಕ್ಕೆ ಚೀಟಿ ಬೀಳುತ್ತೆ. ಆಗ ಆಕಾನನನ್ನ ಹಿಡಿದು ಕೇಳ್ತಾರೆ. ಅವಾಗ ಅವನು ಒಪ್ಪಿಕೊಳ್ತಾನೆ, ಹೌದು, ನಾನು ಸೀನಾರ್ ದೇಶದ ಒಂದು ನಿಲುವಂಗಿಯನ್ನು, 200 ರೂಪಾಯಿ ಬೆಲೆ ಬಾಳುವ ಬೆಳ್ಳಿಯನ್ನು, 50 ರೂಪಾಯಿ ಬೆಲೆ ಬಾಳುವ ಬಂಗಾರವನ್ನು ಕದ್ದುಕೊಂಡು ನನ್ನ ಗುಡಾರದಲ್ಲಿ ಬಚ್ಚಿಟ್ಟಿದ್ದೀನಿ ಅಂತ ಅವನು ಒಪ್ಪಿಕೊಳ್ತಾನೆ. ಆಗ ಹೋಗಿ ನೋಡಿದಾಗ ಅವು ಸಿಗ್ತವೆ. ಆಗ ಯೆಹೋಶುವ ಅವನನ್ನು, ಅವನ ಫ್ಯಾಮಿಲಿಯನ್ನು, ಅವನ ಸ್ವಾಸ್ಥ್ಯವನ್ನು ಗುಡಾರ ಸಮೇತವಾಗಿ, ದನ ಕರು ಸಮೇತವಾಗಿ ಹಿಡ್ಕೊಂಡು ಬಂದು ಒಂದು ತಗ್ಗಿನಲ್ಲಿ ನಿಲ್ಲಿಸಿ ಕಲ್ಲೊಡೆದು ಬೆಂಕಿ ಇಟ್ಟು ಸುಟ್ಟಾಕ್ತಾರೆ. ಗಮನಿಸ್ರಿ, ಪಾಪ ಮಾಡಿದ್ಯಾರು ಒಬ್ಬನೇ, ಕದ್ದದ್ಯಾರು ಒಬ್ಬನೇ. ಆದರೆ ಸತ್ತದ್ದೆಷ್ಟು ಜನ? 36 ಜನ. ಜೊತೆಗೆ ಆಕಾನನ ಫ್ಯಾಮಿಲಿ ಕೂಡ. ಆಕಾನನ ಫ್ಯಾಮಿಲಿ ಅವರು ಏನ್ ಮಾಡಿದ್ರು? 36 ಜನ ಯಾರು ಏನ್ ಮಾಡಿದ್ರು? ಅವ್ರು ಏನು ಮಾಡಿಲ್ಲ, ಪಾಪ ಅವ್ರು ಯಾರು ಮಾಡಿಲ್ಲ. ಮಾಡಿದ್ಯಾರು? ಒಬ್ಬನೇ. ಯಾರು? ಆಕಾನ.
ಆ ಪಾಪ ಯಾವುದು? ಕಳ್ಳತನ. ನಾವು ರಕ್ಷಣೆ ಹೊಂದೋಕ್ಕಿಂತ ಮುಂಚಿತವಾಗಿ ಕಳ್ಳತನ ಮಾಡಿದ್ವಿ, ಆದರೆ ರಕ್ಷಣೆಗೆ ಬಂದ ನಂತರ ಕಳ್ಳತನ ಮಾಡಬಾರ್ದು. ಕಳ್ಳತನ ಸ್ವಭಾವ ಯಾರ್ದು? ಸೈತಾನನದು, ದೇವ್ರದಲ್ಲ. ಇದೆಲ್ಲ ಎಲ್ಲಿರುತ್ತೆ? ಕಳ್ಳತನ, ಸೂಳೆಗಾರಿಕೆ, ಸುಳ್ಳಿನ ಸ್ವಭಾವ, ಕೆಟ್ಟತನ ನಮ್ಮ ಒಳಗಡೆ ಇರುತ್ತೆ. ನಮ್ಮ ಒಳಗಡೆ ಇರುತ್ತೆ. ಆ ಒಳಗಡೆ ಇರ್ತಕ್ಕಂಥದ್ದೇ ಹೊರಗಡೆ ಬರುತ್ತೆ. ಈ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಇದ್ದಾಗ ಮೋಸ, ಸುಳ್ಳು, ವಿಗ್ರಹಾರಾಧನೆ, ಕಳ್ಳತನ, ವ್ಯಭಿಚಾರ ಏನೇನೋ ಪಾಪ ಮಾಡಿದ್ರು. ಆದರೆ ದೇವರು ಅಲ್ಲಿಂದ ಅವ್ರನ್ನ ಬಿಡಿಸ್ಕೊಂಡು ಬಂದ, ರಕ್ಷಣೆ ಮಾಡಿದ, ರಕ್ಷಣೆಯ ಮಾರ್ಗದಲ್ಲಿ ನಡೆಸಿದ. ಇವರು ರಕ್ಷಣೆಗೆ ಬಂದ ಮೇಲೆ ಕೂಡ ಕದ್ದ. ಯಾರು? ಆಕಾನ. ಅದಕ್ಕೆ ಈ ಶಿಕ್ಷೆ. ನಾವು ಕೂಡ ಇಲ್ಲಿ ತನಕ ಅಂದ್ರೆ ರಕ್ಷಣೆಗೆ ಬರೋ ತನಕ ನಾವು ಏನು ಪಾಪ ಮಾಡಿದ್ವಲ್ಲ, ಆ ಪಾಪಕ್ಕೆಲ್ಲ ಕ್ಷಮಾಪಣೆ ಉಂಟಾಯ್ತು. ಪಾಪಕ್ಕೆಲ್ಲ ಕ್ಷಮಾಪಣೆ ಉಂಟಾಯ್ತು ದೇವರ ಕೃಪೆಯಿಂದ. ಆದರೆ ಕ್ಷಮಾಪಣೆ ಆದ ನಂತರ, ರಕ್ಷಣೆಗೆ ಬಂದ ನಂತರ ಕೂಡ ಪಾಪ ಮಾಡಿದರೆ ಅದು ಪಾಪನೇ. ಅದರಿಂದ ನಮಗೆ ನಷ್ಟನೇ ಆಗುತ್ತೆ. ಸಣ್ಣ ಪಾಪ ದೊಡ್ಡ ಆಶೀರ್ವಾದವನ್ನು ತಡೆಯುತ್ತೆ ಅನ್ನೋದಕ್ಕೆ ಇದು ನೇರ ಉದಾಹರಣೆ. ಅದೇ ರೀತಿಯಾಗಿ ನಾವು ಯೆಹೋವನಿಗೆ ಮೀಸಲಾದ ವಸ್ತುಗಳನ್ನು, ಕಾಣಿಕೆ ಆಗಲಿ, ದಶಮಾಂಶ ಆಗಲಿ, ಅಥವಾ ದೇವರ ವಸ್ತುಗಳು ಯಾವುದೇ ಆಗಿರಲಿ ಕದ್ರೆ, ಯಾಕಂದ್ರೆ ಇವನು ಕೂಡ ಕದ್ದಿದ್ದು ಪ್ರಥಮ ಫಲದಲ್ಲಿ ಅಂದ್ರೆ ದಶಮಾಂಶ ಭಾಗದಲ್ಲಿ ಕದ್ದ. ಈಗ ಉದಾಹರಣೆಗೆ ನಿಮ್ಮಲ್ಲಿ ಯಾರಿಗಾದ್ರೂ 1 ಲಕ್ಷ ರೂಪಾಯಿ ಸಂಬಳ ಬರುತ್ತೆ ಅಂತ ಇಟ್ಕೊಳ್ಳೋಣ. ಅಥವಾ ನಿಮ್ಮ ಹೊಲದಲ್ಲಿ 20 ಚೀಲ ರಾಗಿ ಬೆಳೆದಿದ್ರಿ, ಭತ್ತ ಬೆಳೆದಿದ್ರಿ, ಏನೋ ಬೆಳೆದಿದ್ರಿ ಅಂತ ಇಟ್ಕೊಳ್ಳೋಣ. 20 ಚೀಲ ದವಸ ಬೆಳೆದಿದ್ರಿ ಒಬ್ರು, ಇನ್ನೊಬ್ರಿಗೆ 1 ಲಕ್ಷ ಸ್ಯಾಲ್ರಿ ಬರ್ತದೆ ಅಂತ ಇಟ್ಕೊಳ್ಳೋಣ. ಈಗ 1 ಲಕ್ಷ ಸಂಬಳದಲ್ಲಿ ಅವನು ದಶಮಾಂಶವಾಗಿ ಎಷ್ಟು ಕೊಡಬೇಕು? ಪ್ರಥಮ ಫಲವಾಗಿ 10,000 ರೂಪಾಯಿ ಕೊಡಬೇಕು. ಆದ್ರೆ ಅವನೇನ್ ಮಾಡ್ತಾನೆ? 10,000 ರೂಪಾಯಿ ಕೊಡಲ್ಲ. ಯಾಕೆ? ಸೇವಕನೇ ತಾನೇ, ಯಾಕೆ ಕೊಡಬೇಕು? 5,000 ಕೊಟ್ರೆ ಸಾಕು, 10,000 ಕೊಟ್ರೆ ಉದ್ಧಾರ ಆಗಿಬಿಡ್ತಾನೆ ಅಂತ ಅಂದುಕೊಂಡು, ಅಥವಾ ಇನ್ಯಾವುದೋ ಆಲೋಚನೆಯಿಂದ 5,000 ಕೊಡ್ತಾನೆ, 5,000ನ ಇಟ್ಕೊಳ್ತಾನೆ, ಅಂದ್ರೆ ಕದೀತಾನೆ. ದಶಮಾಂಶದಲ್ಲಿ 5,000 ಕದೀತಾನೆ. ಇಲ್ಲಿ 20 ಚೀಲ ದವಸ ಬೆಳೆದಿದ್ನಲ್ಲ, ಧಾನ್ಯ ಬೆಳೆದಿದ್ನಲ್ಲ, ಇವನು 2 ಚೀಲ ಯಾಕೆ ಕೊಡಬೇಕು ಸೇವಕನಿಗೆ? 1 ಚೀಲ ಕೊಟ್ರಾಯ್ತಂತ 1 ಚೀಲ ಕೊಟ್ಟು 1 ಚೀಲ ಉಳಿಸ್ಕೊಳ್ತಾನೆ. ಅಂದ್ರೆ ದೇವರಿಗೆ ಕೊಡೋ ವಿಷಯದಲ್ಲಿ, ದೇವರಿಗೆ ಕೊಡುವಂತ ಮೀಸಲಾದಂಥ ವಸ್ತುಗಳಲ್ಲಿ ಕದೀತಾನೆ ಅಂತ ಅರ್ಥ. ಈಗ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ನೀವು ಯಾವುದಾದ್ರೂ ಒಂದು ಲೋನು ತಗೊಂಡಿರ್ತೀರ ಅಂತ ಇಟ್ಕೊಳ್ಳೋಣ. ಆ ಲೋನು ಕರೆಕ್ಟ್ ಟೈಮಿಗೆ EMI ಕಟ್ಟಿದ್ರೆ ಮತ್ತೆ ಲೋನು ನಿಮಗೆ ಮಂಜೂರಾಗುತ್ತೆ, ಶಾಂಕ್ಷನ್ ಆಗುತ್ತೆ. ನೀವು ಆ ಲೋನ್ EMIನ ಕರೆಕ್ಟ್ ಟೈಮಿಗೆ ಕಟ್ಟಿಲ್ಲ ಅಂತ ಇಟ್ಕೊಳ್ಳಿ, ಓಕೆನಾ? ಆಗೇನಾಗುತ್ತೆ? ಯಾವ ಬ್ಯಾಂಕಿನಿಂದ ನಿಮ್ಮ ಹಣ ಕಟ್ಟಾಗುತ್ತೋ ಆ ಬ್ಯಾಂಕಿನಿಂದನೂ ನಿಮಗೆ ಪೆನಾಲ್ಟಿ ಬೀಳುತ್ತೆ, ಅಂದರೆ ದಂಡ ಹಾಕ್ತಾರೆ. ಯಾವ ಬ್ಯಾಂಕ್ ನಿಮಗೆ ಲೋನ್ ಕೊಟ್ಟಿತ್ತು ಆ ಬ್ಯಾಂಕಿನವರು ಕೂಡ ನಿಮಗೆ ಪೆನಾಲ್ಟಿ ಹಾಕ್ತಾರೆ, ಅಂದರೆ ದಂಡ ಹಾಕ್ತಾರೆ. 2 ಕಡೆಯಿಂದನೂ ನಿಮಗೆ ನಷ್ಟ, 2 ಕಡೆಗೂ ದಂಡ ಕಟ್ಟಬೇಕು. ಈಗ EMI ಕರೆಕ್ಟಾಗಿ ಕಟ್ಟಿಲ್ಲದೆ ಇರೋದ್ರಿಂದ ಮುಂದೆ ಏನಾಗುತ್ತೆ? ನಿಮ್ಮ ಸಿಬಿಲ್ ಸ್ಕೋರು ಕಡಿಮೆ ಆಗುತ್ತೆ. ಯಾವಾಗ ಸಿಬಿಲ್ ಸ್ಕೋರ್ ಕಮ್ಮಿ ಆಗುತ್ತೋ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಲೋನು ಶಾಂಕ್ಷನ್ ಆಗಲ್ಲ, ತಡೆ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ 5,000 ಕದ್ದದ್ರಿಂದ ಆಶೀರ್ವಾದಕ್ಕೆ ತಡೆಯಾಗುತ್ತೆ. ಯಾಕಂದ್ರೆ ಕಳ್ಳತನ ಮಾಡಿದ್ನಲ್ಲ, ದೇವರಿಗೆ ಮೀಸಲಾದ ವಸ್ತುಗಳಲ್ಲಿ ಕಳ್ಳತನ ಮಾಡಿದ್ರಿಂದ ಆ 5,000ದಿಂದನೇ ಆಶೀರ್ವಾದ ತಡೆಯಾಗುತ್ತೆ. ಸಣ್ಣ ಪಾಪ ಕದಿಯೋದು ಪಾಪ. 1 ಚೀಲ ಕೊಟ್ಟು 1 ಚೀಲ ಉಳಿಸ್ಕೊಂಡಿದ್ರಿಂದ ತಡೆಯಾಗುತ್ತೆ ಆಶೀರ್ವಾದಕ್ಕೆ. ಇದಕ್ಕೆ ಕಾರಣ ಯಾರು? ಯಾರು ಕದ್ದುಕೊಂಡಿದ್ರು ಅವರೇ. ಅದಕ್ಕೆ ಅವ್ರಿಗೆ ಆಶೀರ್ವಾದ ಬರ್ತಾ ಇಲ್ಲ. ನೀವು ಕೊಡುವಂತ ದಶಮಾಂಶ, ಕಾಣಿಕೆ ಅಥವಾ ಸೇವಕನಿಗಾಗ್ಲಿ, ಸಭೆಗಾಗ್ಲಿ, ಸೇವೆಗಾಗ್ಲಿ ಕೊಟ್ರೆ ಪರಲೋಕದ ಬ್ಯಾಂಕ್ನಲ್ಲಿ ಯಾಡ್ ಆಗುತ್ತೆ. ನಮ್ಮ ಹೆಸರಿನಲ್ಲಿ ಅಕೌಂಟ್ ಇರುತ್ತೆ. ಆ ಅಕೌಂಟ್ನಲ್ಲಿ ಆ ದುಡ್ಡು ಜಮಾ ಆಗುತ್ತೆ. ನೀವು ದುಡಿಯಕ್ಕಂತ ಬೆಂಗಳೂರಿಗೆ ಹೋಗಿರ್ತಾ ಅಂತ ಇಟ್ಕೊಳ್ಳೋಣ. ಬ್ಯಾಂಕ್ ನಿಮ್ಮೂರಲ್ಲಿದ್ರೆ ಅಲ್ಲಿ ದುಡ್ಡು ಆ ಬ್ಯಾಂಕ್ನಲ್ಲಿ ನೀವು ಜಮಾ ಮಾಡಿದ್ರೆ ನಿಮ್ಮೂರಲ್ಲಿದ್ದಂಥ ಅಕೌಂಟ್ನಲ್ಲಿ, ನಿಮ್ಮ ಊರಲ್ಲಿದ್ದಂಥ ಬ್ಯಾಂಕ್ನಲ್ಲಿ ತಾನೇ ಜಮಾ ಆಗುತ್ತೆ, ನಿಮ್ಮ ಅಕೌಂಟಲ್ಲಿ ತಾನೇ ಜಮಾ ಆಗುತ್ತೆ. ಇಲ್ಲಿ ಬಂದ್ಮೇಲೆ ನೀವು ಬಿಡಿಸ್ಕೊಳ್ತೀರಲ್ಲ. ಅದೇ ರೀತಿಯಾಗಿ ನಾವು ಕೊಡುವಂತ ಈ ದಶಮಾಂಶ, ಕಾಣಿಕೆ ಇದೇನೈತಲ್ಲ, ಇದು ಪರಲೋಕದಲ್ಲಿ ನಮ್ಮ ಅಕೌಂಟ್ನಲ್ಲಿ ಜಮಾ ಆಗುತ್ತೆ. ನಾವು 100ಕ್ಕೆ 10% ಕೊಟ್ರೆ ಪರಲೋಕಕ್ಕೆ ಹೋದಾಗ ದೇವರು 10ಕ್ಕೆ 100% ಯಾಡ್ ಮಾಡಿ ಕೊಡ್ತಾನೆ. ಇದು ಆಶೀರ್ವಾದ. ಇಲ್ಲೇನಾಗುತ್ತೆ? ಪರಲೋಕದಲ್ಲೂ ಕೂಡ ಇದು ಸೇರಲ್ಲ, ಪರಲೋಕದ ಅಕೌಂಟಿಗೆ ಸೇರಲ್ಲ. ಯಾವುದು? ಸೇವಕನಿಗೆ 5,000 ಕೊಟ್ಟಿದ್ದು ಅದು ಅಕೌಂಟ್ಗೆ ಜಮಾ ಆಗಲ್ಲ. 1 ಚೀಲ ಕೊಟ್ಟಲ್ಲ ಅದು ಅಕೌಂಟ್ಗೆ ಜಮಾ ಆಗಲ್ಲ. ಯಾಕಂದ್ರೆ 1 ಚೀಲ ಕದ್ದಿದೆಯಲ್ಲ,
ಹಾಗಾಗಿ ಜಮಾ ಆಗಲ್ಲ. ಅದರಿಂದ ಆಶೀರ್ವಾದನೂ ಬರಲ್ಲ. ಎಷ್ಟು ಪ್ರಾರ್ಥನೆ ಮಾಡಿದ ಆಶೀರ್ವಾದನೂ ಬರಲ್ಲ. ಪರಲೋಕದಲ್ಲಿ ಕೂಡ ಜಮಾ ಆಗಲ್ಲ. ನಿಮಗೆ ಎರಡು ಕಡೆಯಿಂದನೂ ಪೆನಾಲ್ಟಿ, ಎರಡು ಕಡೆಯಿಂದನೂ ನಿಮಗೆ ನಷ್ಟ. ಪರಲೋಕದಲ್ಲಿ ಕೂಡ ಅದು ಜಮಾ ಆಗಿಲ್ಲ, ಈ ಲೋಕದಲ್ಲಿ ಕೂಡ ನಿಮಗೆ ಕದ್ದದ್ರಿಂದ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರ್ತಾ ಇಲ್ಲ, ಆಶೀರ್ವಾದ ಬರ್ತಾ ಇಲ್ಲ. ಆ ಕದ್ದದ್ದು ಕೂಡ ಉಪಯೋಗ ಆಗಲ್ಲ. ಡಾಕ್ಟರ್ಗೆ ಹೋಗುತ್ತೋ, ಇನ್ನೇನು ನಷ್ಟ ಆಗುತ್ತೋ, ಬಡ್ಡಿಗೆ ಹೋಗುತ್ತೋ, ಕಳೆದೋಗುತ್ತೋ, ಏನಾಗುತ್ತೋ ಗೊತ್ತಿಲ್ಲ. ಇದು ಕೂಡ ನಷ್ಟ. ಸೊ ಈ ರೀತಿಯಾಗಿ ಅನೇಕರು ಆಶೀರ್ವಾದವನ್ನ ಕಳ್ಕೊಳ್ತಾ ಇದ್ದಾರೆ. ಸಣ್ಣ ಪಾಪ ಮಾಡಿ ದೊಡ್ಡ ಆಶೀರ್ವಾದವನ್ನ ಕಳ್ಕೊಳ್ತಾರೆ. ನಿಮ್ಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಒಂದು ಹಡಗಿತ್ತ ಇಟ್ಕೊಳ್ಳೋಣ. ಅದು ಈ ದಡದಿಂದ ಆಚೆ ದಡಕ್ಕೆ ಹೋಗ್ಬೇಕು, ಈ ದಡದಿಂದ ಆಚೆ ದಡಕ್ಕೆ ಹೋಗ್ಬೇಕು. ಈ ದಡದಿಂದ ಅದು ಪ್ರಯಾಣ ಮಾಡಿತು. ನಮ್ಮ ತರ ಇವಾಗ ಸ್ವರ್ಗಕ್ಕೆ ನಾವು ಪ್ರಯಾಣ ಮಾಡ್ತೀವಲ್ಲ, ಅದು ಪ್ರಯಾಣ ಮಾಡಿತು. ಸಮುದ್ರ ಮಧ್ಯದಲ್ಲಿ ಹೋದಾಗ ಅದಕ್ಕೆ ಒಂದು ಚಿಕ್ಕದಾದಂತ ಓಲಾಯ್ತು ಅಂತ ಇಟ್ಕೊಳ್ಳೋಣ. ಹಡಗಿಗೆ ಒಂದು ತೂತಾಯ್ತು. ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ, ಆ ಓಲಿನಿಂದ ನೀರು ಹಡಗಿನಲ್ಲಿ ತುಂಬಿಕೊಳ್ತವೆ. ತುಂಬಿಕೊಂಡು ಹಡಗು ಏನಾಗುತ್ತೆ, ನಡ ಸಮುದ್ರದಲ್ಲಿ ಅಂದ್ರೆ ಮಧ್ಯ ಸಮುದ್ರದಲ್ಲಿ ಅದು ಮುಳುಗೋಗುತ್ತೆ. ಅದು ದಡ ಸೇರಲ್ಲ, ಮುಳುಗೋಗುತ್ತೆ. ಯಾವುದರಿಂದ? ಚಿಕ್ಕ ಓಲು, ಸಣ್ಣ ಓಲು, ಸಣ್ಣ ತೂತಿನಿಂದ ಆ ನೀರು ಹಡಗಿನಲ್ಲಿ ತುಂಬಿಕೊಂಡು ಹಡಗು ಮಧ್ಯ ಸಮುದ್ರದಲ್ಲಿ ನಷ್ಟ ಆಗೋಯ್ತು. ಅದೇ ತರನೇ ನಾವು ಕೂಡ ಪರಲೋಕ ಪ್ರಯಾಣ ಮಾಡ್ತಾ ಇದೀವಿ. ಈ ದೇಹ, ಈ ಜೀವನ ಒಂದು ಹಡಗಿನಿಗೆ ಸಮಾನ. ಆ ಚಿಕ್ಕ ಓಲು ಪಾಪಕ್ಕೆ ಸಮಾನ. ಆ ಚಿಕ್ಕ ಓಲಿನಿಂದ ಹಡಗು ಮುಳುಗಿದಂಗೆ ಸಣ್ಣ ಪಾಪದಿಂದ ನಾವು ನಷ್ಟ ಆಗಬಾರ್ದು, ಆಶೀರ್ವಾದವನ್ನ ಕಳ್ಕೋಬಾರ್ದು. ದಡ ಸೇರದೆ ಮಧ್ಯದಲ್ಲೇ ನಾವು ನಷ್ಟ ಆಗಬಾರ್ದು. ನಿಮಗೆ ಇನ್ನೊಂದು ಕತೆ ಹೇಳ್ತೀನಿ. ಇನ್ನೊಂದು ಕತೆ ಹೇಳಿ ಈ ಪ್ರಸಂಗನ ಮುಗಿಸ್ತೀನಿ. ಈ ಘಟನೆ ಎಲ್ಲಿ ಬರುತ್ತಂದ್ರೆ 2ನೇ ಅರಸುಗಳು 5ನೇ ಅಧ್ಯಾಯದಲ್ಲಿ ಬರುತ್ತೆ. ಅಲ್ಲಿ ಯಾರ್ಯಾರು ಬರ್ತಾರೆ? ನಾಮಾನ, ಎಲೀಷಾ, ಗೆಹಜಿ, ಈ 3 ವ್ಯಕ್ತಿಗಳು ಅಲ್ಲಿ ಬರ್ತಾರೆ. ನಾಮಾನಿಗೆ ಕುಷ್ಠರೋಗ ಬಂದಿರುತ್ತೆ. ಎಲೀಷಾ ಆ ಕುಷ್ಠರೋಗನ ವಾಸಿ ಮಾಡ್ತಾನೆ. ಯೋರ್ದನ್ ಹೊಳೆಯಲ್ಲಿ 7 ಸಾರಿ ಮುಳುಗಿ ಎದ್ದಿದ್ರಿಂದ ನಾಮಾನನ ಕುಷ್ಠ ಹೋಯ್ತು. ಸೊ ಅದಕ್ಕೆ ಕೃತಜ್ಞತೆಯಾಗಿ ನಾಮಾನ ಏನ್ ಮಾಡ್ತಾನೆ, ಬಟ್ಟೆಗಳನ್ನ, ಬೆಳ್ಳಿ ಬಂಗಾರವನ್ನ ಕೊಡ್ಲಿಕ್ಕೆ ಎಲೀಷನ ಹತ್ರ ಬರ್ತಾನೆ. ಎಲೀಷ ಏನ್ ಮಾಡ್ತಾನೆ, ಕಾಣಿಕೆ ಸ್ವೀಕಾರ ಮಾಡಲ್ಲ. ಅದನ್ನ ಗೆಹಜಿ ಗಮನಿಸ್ತಾನೆ. ಗೆಹಜಿ ಗಮನಿಸಿ ನಾಮಾನನ ಹಿಂದೆ ಓಡೋಗ್ತಾನೆ. ಹೋಗಿ ಸುಳ್ಳು ಹೇಳ್ತಾನೆ ಎಲೀಷನ ಮೇಲೆ. ಎಫ್ರೈಮ್ ಪರ್ವತ ಬೆಟ್ಟದಿಂದ 2 ಯೌವನಸ್ಥರು ಬಂದಿದ್ದಾರೆ, ಏನಾದರೂ ಕೊಡ್ಬೇಕಂತಂದೇಳಿ ನಮ್ಮ ಗುರು ಹೇಳಿ ಕಳಿಸಿದ್ದಾನೆ ಅಂತಂದೇಳಿ ಸುಳ್ಳು ಹೇಳಿ ನಾಮಾನನಿಂದ 2 ತಾಲಂತು ಬೆಳ್ಳಿನ 2 ದಸ್ತು ಬಟ್ಟೆನ ಇಸ್ಕೊಂಡು ಅಂದ್ರೆ ತಗೊಂಡು ತನ್ನ ಮನೆಗೆ ಹೋಗಿ ಬಚ್ಚಿಟ್ಟು ಎಲೀಷನ ಹತ್ರ ಬರ್ತಾನೆ. ಆಗ ಎಲೀಷ ಕೇಳ್ತಾನೆ, ಗೆಹಜಿ ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾನೆ. ಆಗ ಗೆಹಜಿ ಹೇಳ್ತಾನೆ ಎಲೀಷನಿಗೆ, ಸ್ವಾಮಿ ನಾನು ಎಲ್ಲಿಗೆ ಹೋಗಿಲ್ಲ, ಇಲ್ಲೇ ಇದ್ದೆ ಅಂತ ಹೇಳ್ತಾನೆ. ಆ ಮಾತಿಗೆ ಎಲೀಷ ಹೇಳ್ತಾನೆ, ಗೆಹಜಿಯೇ ನೀನು ರಥದಿಂದ ಹೋಗಿದ್ದು, ಒಬ್ಬನು ರಥವನ್ನು ಇಳಿದು ನಿನಗೆ ಕೊಟ್ಟದ್ದನ್ನು ನಾನು ನನ್ನ ದಿವ್ಯ ದೃಷ್ಟಿಯಿಂದ ಕಾಣಲಿಲ್ಲ ಅಂತ ನೆನೆಸ್ತೀಯಾ? ಹೀಗೆ ನೀನು ಮಾಡಿದ್ದರಿಂದ ನಾಮಾನನ ಕುಷ್ಠವು ನಿನಗೂ ನಿನ್ನ ಸಂತಾನಕ್ಕೂ ಬರಲಿ ಅಂತ ಹೇಳ್ತಾನೆ. ಆ ಕ್ಷಣದಲ್ಲೇ ನಾಮಾನನ ಕುಷ್ಠರೋಗ ಗೆಹಜಿಗೆ ಬರುತ್ತೆ. ಆರೋಗ್ಯವಾಗಿದ್ದ ಕುಷ್ಠರೋಗಿಯಾದ, ಮೊದಲನೇದು. ಎರಡನೇದು, ಇಲ್ಲಿ ಎಲಿಯನ ನಂತರ ಎಲೀಷನ ನಂತರ ಯಾರು ಬರ್ತಾರೆ ಆ ಸ್ಥಾನಕ್ಕೆ? ಗೆಹಜಿ ಬರ್ತಾನೆ, ಪ್ರವಾದಿ ಆಗ್ತಾನೆ, ಅಭಿಷೇಕ ಬರುತ್ತೆ, ಇಡೀ ಇಸ್ರಾಯೇಲರಿಗೆ ಪ್ರವಾದಿ ಆಗ್ತಾನೆ. ಎರಡನೇದೇನು ಕಳ್ಕೊಂಡ? ಸ್ಥಾನವನ್ನ ಕಳ್ಕೊಂಡ. ಮೂರನೇದು, ಬಹಿಷ್ಕಾರ ಹೊಂದಿದ. ಅಂದ್ರೆ ಯಾರಿಗೆ ಕುಷ್ಠರೋಗ ಬರುತ್ತೋ ಅವರು ಮನೆಯಲ್ಲಾಗ್ಲಿ ಪಟ್ಟಣದಲ್ಲಾಗ್ಲಿ ಇರೋ ಹಾಗಿಲ್ಲ, ಊರ ಹೊರಗಿರಬೇಕು, ಮನುಷ್ಯರೆಲ್ಲರಿಂದ ದೂರ ಇರಬೇಕು, ಯಾರೋ ಅವನು ಮುಟ್ಟಲ್ಲ, ಮುಟ್ಟ ಹಾಗೂ ಇಲ್ಲ, ಮುಟ್ಟೋದು ಇಲ್ಲ. ನೋಡ್ರಿ, 3 ರೀತಿಯಾಗಿ ಶಾಪ ಹೊಂದಿದ. ಯಾರು? ಗೆಹಜಿ. ಮಾಡಿದ್ದೇನೋ 2 ಪಾಪ, ನಷ್ಟ 3 ಆದವು. ಫ್ಯಾಮಿಲಿಗೋಸ್ಕರನೇ ಆಸೆ ಪಟ್ಟ, ಫ್ಯಾಮಿಲಿಯಿಂದನೇ ದೂರ ಆದ ಅಲ್ವಾ? ಆಸೆ ಪಟ್ಟದ್ರಿಂದ ಕುಷ್ಠರೋಗ ಬಂತು. ಸುಳ್ಳು ಹೇಳಿದ್ರಿಂದ ಅಭಿಷೇಕನ ಕಳ್ಕೊಂಡ, ಸ್ಥಾನನ ಕಳ್ಕೊಂಡ, ಪ್ರವಾದಿ ಆಗುವಂತ ಸ್ಥಾನನ ಕಳ್ಕೊಂಡ. ಇಲ್ಲಿ ಸುಳ್ಳು ಬಹಳ ಡೇಂಜರು. ದೇವರು ಸುಳ್ಳನ್ನ ವಿರೋಧಿಸ್ತಾನೆ. ಯಾಕಂದ್ರೆ ಸೈತಾನ ಸುಳ್ಳಿನಿಂದಲೇ ಅವಳನ್ನ ವಂಚಿಸಿದ್ದು. ಸುಳ್ಳು ನಮಗೆ
ಮುಳ್ಳಾಗಬಾರ್ದು. ಸುಳ್ಳು ನಮಗೆ ಮುಳ್ಳಾಗಬಾರ್ದು. ಸುಳ್ಳೇ ನಮ್ಮನ್ನ ನರಕಕ್ಕೆ ಹಾಕಬಾರ್ದು. ಯಾಕಂದ್ರೆ ವಾಕ್ಯ ಹೇಳುತ್ತ ಜ್ಞಾನೋಕ್ತಿಯಲ್ಲಿ, ಸುಳ್ಳಿನಿಂದ ಸಿಕ್ಕ ಸಂಪತ್ತು ಹವೆಯಂತೆ ಅಸ್ಥಿರ, ಮೃತ್ಯುಪಾಶದಂತೆ ನಾಶಕರ ಅಂತ. ಸುಳ್ಳಿನಿಂದ ಸಿಕ್ಕ ಸಂಪತ್ತು ನಿಲ್ಲಲ್ಲ. ನಮ್ಮ ನಾಲಿಗೆ ನಮ್ಮ ದೇಹದಲ್ಲಿ ಅಧರ್ಮ ಲೋಕ ರೂಪವಾಗಿ ಇಟ್ಟಿದೆ ಅಂತ ವಾಕ್ಯ ಹೇಳುತ್ತೆ. ನಾನು ಅವಾಗಲೇ ಹೇಳಿದೆ, ಜ್ಞಾನದಿಂದ, ಕಣ್ಣಿನಿಂದ, ನಾಲಿಗೆಯಿಂದ, ಹೃದಯದಿಂದ, ಶರೀರದಿಂದ ಪಾಪ ಮಾಡ್ತೀವಂತ. ಸೊ ನಮ್ಮ ಪಾಪಗಳು ನಮಗೆ ಆಶೀರ್ವಾದ ಬರದಂತೆ ತಡೆದಿವೆ. ಇಲ್ಲಿ ಆರೋಗ್ಯ ಅನ್ನೋದು ಆಶೀರ್ವಾದ. ಆ ಆಶೀರ್ವಾದನ ಕಳ್ಕೊಂಡದ್ದು ಯಾವ್ದ್ರಿಂದ? ಸುಳ್ಳು ಎಂಬ ಪಾಪದಿಂದ. ಪ್ರವಾದಿ ಆಗುವಂಥದ್ದು ಆಶೀರ್ವಾದ. ಆ ಸ್ಥಾನವನ್ನು ಕಳ್ಕೊಂಡದ್ದು ಎದರಿಂದ? ಸುಳ್ಳಿನಿಂದ, ಲೋಕ ಆಸೆಯಿಂದ. ಕರೆಕ್ಟ್ ಅಲ್ವಾ? ಒಳ್ಳೆ ಆರೋಗ್ಯ ಕಳ್ಕೊಂಡ, ಮತ್ತೆ ಸ್ಥಾನ ಕಳ್ಕೊಂಡ. ಯಾರು? ಗೆಹೇಜಿ. ಪಾಪದಿಂದ. ಅನೇಕರು ಸುಳ್ಳು ಸಾಧಾರಣ ಅನ್ಕೊಳ್ತಾರೆ. ಸುಳ್ಳು ಸಾಧಾರಣ ಅಂತ ಅನ್ಕೊಳ್ತಾರೆ. ಅಬ್ರಾಮ ಸುಳ್ಳು ಹೇಳಿದಲ್ಲ ಅಂತ ಅನ್ಕೊಳ್ತಾರೆ. ಕರೆಕ್ಟಾಗಿ ಸತ್ಯವೇದ ಓದ್ರಿ. ಅಬ್ರಾಮ ಸುಳ್ಳು ಹೇಳಿದನ, ಸತ್ಯ ಹೇಳಿದನ ಅಂತ ಗೊತ್ತಾಗುತ್ತೆ. ರಾಹಾಬಳು ಸುಳ್ಳು ಹೇಳಿದಲ್ಲ ಅಂತ ವಾದ ಮಾಡ್ತಾರೆ. ರಾಹಾಬಳು ಸುಳ್ಳು ಹೇಳಿದ್ದು ಯಾವಾಗ? ರಕ್ಷಣೆಗೆ ಬರೋದಕ್ಕಿಂತ ಮುಂಚೆ. ನಾವು ಕೂಡ ರಕ್ಷಣೆ ಬರೋದಕ್ಕಿಂತ ಮುಂಚೆ ಕಳ್ಳರು, ಸುಳ್ಳು, ಮೋಸಗಾರರು, ವ್ಯಭಿಚಾರಿಗಳಾಗಿದ್ವಿ. ದೇವರು ತನ್ನ ಕೃಪೆಯಿಂದ ಅದನ್ನೆಲ್ಲ ಕ್ಷಮಿಸಿ ರಕ್ಷಣೆ ಕೊಟ್ಟಿದ್ದಾನೆ. ರಕ್ಷಣೆಗೆ ಬಂದ ಮೇಲೆ ಕೂಡ ಪಾಪ ಮಾಡಿದರೆ ಅದು ಪಾಪನೇ. ಅದು ಪಾಪನೇ. ಪಾಪದಿಂದಲೇ ಇವತ್ತು ಅನೇಕರು ಆಶೀರ್ವಾದವನ್ನ ಕಳ್ಕೊಳ್ತಾ ಇದ್ದಾರೆ. ಅವರು ಮಾಡುವಂಥ ಸಣ್ಣ ಪಾಪಗಳಿಂದ ಅವ್ರಿಗೆ ಬರುವಂಥ ಆಶೀರ್ವಾದ ತಡೆಯಾಗಿದೆ. ಅನೇಕರು ದೇವರ ಮೇಲೆ ನಿಂದೆ ಆಗ್ತಾರೆ, ಸೇವಕರ ಮೇಲೆ ನಿಂದೆ ಆಗ್ತಾರೆ. ರಕ್ಷಣೆಗೆ ಬಂದು 5 ವರ್ಷ ಆಗಿದೆ, 10 ವರ್ಷ ಆಗಿದೆ, 15 ವರ್ಷ ಆಗಿದೆ, 20-25 ವರ್ಷ ಆಗಿದೆ. ಅನೇಕ ದಿನಗಳಿಂದ ಒಂದೊತ್ತು ಪ್ರಾರ್ಥನೆ ಮಾಡ್ತಾರೆ, ದಿನಕ್ಕೆ 2 ಆವರ್ತಿ ಪ್ರಾರ್ಥನೆ ಮಾಡ್ತಾರೆ, 3 ಆವರ್ತಿ ಪ್ರಾರ್ಥನೆ ಮಾಡ್ತಾರೆ. ಅವ್ರು ಅಂದುಕೊಂಡಿದ್ದು, ಅವ್ರು ನೆನೆಸಿದ್ದು, ಅವರು ಬೇಡಿದ್ದು, ಅವರು ಪ್ರಾರ್ಥಿಸಿದ್ದು ಅವ್ರಿಗೆ ಸಿಗ್ತಾ ಇಲ್ಲ, ಬರ್ತಾ ಇಲ್ಲ. ಪ್ರಾರ್ಥನೆಗೆ ಉತ್ತರ ಬರೋದು ಕೂಡ ಆಶೀರ್ವಾದನೇ. ಪ್ರಾರ್ಥನೆಗೆ ಉತ್ತರ ಬಂದಿಲ್ಲ ಅಂತಂದ್ರೆ ಅದು ಆಶೀರ್ವಾದ ಅಲ್ಲ. ಪ್ರಾರ್ಥನೆಗೆ ಉತ್ತರ ಬಂದ್ರೆ ಅದು ಆಶೀರ್ವಾದ. ಮತ್ತೆ ಯಾಕೆ ಉತ್ತರ ಬರ್ತಾ ಇಲ್ಲ? ಯಾಕೆ ಆಶೀರ್ವದಿಸಲ್ಪಡ್ತಿಲ್ಲ? ಇಷ್ಟು ವರ್ಷಗಳಾದ್ರೂ ಯಾಕೆ ಡೆವಲಪ್ ಆಗಿಲ್ಲ? ಯಾಕೆ ಆಶೀರ್ವಾದಿಸಲ್ಪಟ್ಟಿಲ್ಲ? ಅನೇಕರು ಯೋಚನೆ ಮಾಡ್ತಿಲ್ಲ. ಒಂದು ಕಡೆ ಪಾಪ ಮಾಡ್ತಾರೆ, ಇನ್ಯಾರನೋ ಹೃದಯದಲ್ಲಿ ದ್ವೇಷ ಮಾಡ್ತಾರೆ, ಹೃದಯದಲ್ಲಿ ಇನ್ನೊಬ್ಬರ ಮೇಲೆ ವಿರೋಧ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಉತ್ತರ ಬರುತ್ತಾ? ಉತ್ತರ ಬರುತ್ತಾ? ವಾಕ್ಯಗಳನ್ನ ಮೀರಿ ನಡೀತಾರೆ, ಮೈಂಡಿನಲ್ಲಿ ಪಾಪ ಮಾಡ್ತಾರೆ, ಕಣ್ಣಿನಿಂದ ವ್ಯಭಿಚಾರ ಮಾಡ್ತಾರೆ, ಹೃದಯದಲ್ಲಿ ಪಾಪ ಮಾಡ್ತಾರೆ, ಅನೇಕರ ಮೇಲೆ ಹೃದಯದಲ್ಲಿ ದ್ವೇಷ, ಮತ್ಸರ ಒಟ್ಟಿಕಿಚ್ಚಿಟ್ಕೊಂಡಿದ್ದಾರೆ. ಅದು ಪಾಪ ಅಲ್ವಾ ದೇವರ ದೃಷ್ಟಿಗೆ? ಹೃದಯವು ಗುಣವಾಗದ ರೋಗಕ್ಕೆ ಒಳಗಾಗಿದೆ ಅಂತ ವಾಕ್ಯ ಹೇಳುತ್ತಲ್ಲ. ರೋಗ ವಾಸಿ ಮಾಡ್ಕೋಬೇಕಲ್ವಾ? ರೋಗ ತಂದ್ಕೋಬಾರ್ದು. ಗೆಹೇಜಿ ಹಾಗೆ ನಾವು ರೋಗ ತಂದ್ಕೋಬಾರ್ದು, ರೋಗ ವಾಸಿ ಮಾಡ್ಕೋಬೇಕು. ನಾಮಾನನ ಹಾಗೆ ರೋಗ ತಂದ್ಕೋಬಾರ್ದು. ವಾಕ್ಯ ಹೇಳುತ್ತೆ, ಯೆರೆಮೀಯನ ಗ್ರಂಥ 5ನೇ ಅಧ್ಯಾಯ 24-25 ವಚನ, ನಿಮ್ಮ ಪಾಪಗಳೇ ನಿಮಗೆ ಮೇಲನ್ನು ತಡೆದಿವೆ. ನಿಮ್ಮ ಪಾಪಗಳೇ ನಿಮಗೆ ಮೇಲನ್ನು ತಡೆದಿವೆ ಅಂತ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಇದರ ಅರ್ಥ ಏನು? ನಮ್ಮ ಪಾಪಗಳು ನಮ್ಮ ಆಶೀರ್ವಾದವನ್ನು ತಡೆದಿದ್ದಾವೆ. ಅದಕ್ಕೆ ನಾನು ಹೇಳೋದು, ಸಣ್ಣ ಪಾಪ ದೊಡ್ಡ ಆಶೀರ್ವಾದವನ್ನ ತಡೆಯುತ್ತೆ. ನಾವು ನೋಡ್ತಾ ಬಂದಿವಲ್ಲ, ಎಲ್ಲಿ ಆಕಾನನ್ನ, ಅವನು ಸಣ್ಣ ಪಾಪ ಮಾಡಿ 36 ಮಂದಿ ನಷ್ಟ ಆದ್ರು. ಮನುಷ್ಯ ಬದುಕಿರೋದು ಆಶೀರ್ವಾದ ಅಲ್ವಾ? ಕುಟುಂಬ ಬದುಕಿರೋದು ಆಶೀರ್ವಾದ ಅಲ್ವಾ? ತನ್ನ ಕುಟುಂಬನ ಕಳ್ಕೊಂಡ. ಅನೇಕರು ಇವತ್ತು ದೇವರಿಗೆ ಕೊಡಬೇಕಾಗಿರ್ತಕ್ಕಂಥ ಕಾಣಿಕೆಯಲ್ಲಿ ಕದೀತಾರೆ, ಮತ್ತೆ ಕೇಳ್ತಾರೆ, ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿದೆ ದಶಮಾಂಶ ಕೊಡು ಅಂತ? ಹಳೆ ಒಡಂಬಡಿಕೆಯಲ್ಲಿ ಇದೆ ಅಂತ. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ವಾಕ್ಯ ಹೇಳಿದ್ರೆ ಕೇಳಲ್ವಾ ನೀವು? ಅಬ್ರಹಾಮನ ಬಗ್ಗೆ ಹೇಳಿದ್ರೆ ಕೇಳಲ್ವಾ? ಅಬ್ರಹಾಮನ ದೇವರೇ ನನ್ನ ದೇವ್ರ ಅಂತಂದು ಹೇಳ್ತಿರಲ್ಲ, ಅಬ್ರಹಾಮನ ದೇವ್ರ ಅಂತಂದು ಹೇಳಿ ಆಡಾಡ್ತಿರಲ್ಲ. ಮೋಶೆ ಬಗ್ಗೆ ಕೇಳಕ್ಕೆ ಇಂಟ್ರೆಸ್ಟ್ ಇರುತ್ತೆ. ದಾವಿದನ ಕುಮಾರ ಅಂತ ಹೇಳ್ತಾರೆ, ಹೇಳಕ್ಕೆ ಇಷ್ಟ ಇರುತ್ತೆ. ದಾವಿದ ಎಲ್ಲಿದ್ದಾನೆ? ಹಳೆ ಒಡಂಬಡಿಕೆಯಲ್ಲಿ ತಾನೆ. ಹಂಗಾರೆ ಹಳೆ ಒಡಂಬಡಿಕೆ ಓದಲ್ವ ನೀವು? ನೋಡಿ ಹೆಂಗಿದೆ, ಲಾಜಿಕಲ್ಲಿ ಮಾತಾಡ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿ ಹೇಳಿದೆ ಅಂತ ತೋರಿಸ್ಬೇಕಾ ವಾಕ್ಯನ? ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನ ಏನ್ ಹೇಳುತ್ತೆ ನೋಡ್ರಿ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ವಾಕ್ಯ ಸ್ಪಷ್ಟವಾಗಿ ಹೇಳ್ತತೆ. ಆಶೀರ್ವಾದ ಇವತ್ತು ಯಾಕೆ ಬರ್ತಾ ಇಲ್ಲ? ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ಉಪವಾಸ ಇದ್ರು, ಎಷ್ಟು ಗೋಳಾಡಿದ್ರು,
ಎಷ್ಟು ನಿಷ್ಠೆಯಿಂದ ನಡ್ಕೊಂಡ್ರು ನಮ್ಗೆ ಯಾಕೆ ಆಶೀರ್ವಾದ ಬರ್ತಾ ಇಲ್ಲ ಅಂದ್ರೆ ಫಸ್ಟು ಪಾಪನ ಕಟ್ ಮಾಡಿ ಬಿಸಾಕ್ರಿ, ಪಾಪನ ತೆಗೆದು ಬಿಸಾಕ್ರಿ, ಶುದ್ಧರಾಗ್ರಿ. ಫಸ್ಟು ಶುದ್ಧ ತುಟಿ ಇಟ್ಕೊಳ್ರಿ. ಸುಳ್ಳು ಸಾಧಾರಣ ಅಂತ ಅನ್ಕೊಂಡಿರ? ಸುಳ್ಳಿಗೆ ಮೂಲ ಪುರುಷ ಯಾರು? ಸೈತಾನ. ಅವನು ಸ್ವಾಭಾವಿಕವಾಗಿ ಸುಳ್ಳಾಡುತ್ತಾನೆ ಅಂತ ವಾಕ್ಯ ಐತೆ. ಸುಳ್ಳಾಡುವಂತ ಸೈತಾನ ಎಲ್ಲಿಗೆ ಹೋಗ್ತಾನ? ಬೆಂಕಿ ಗಂಧಕದ ಕೆರೆಗೆ ಹೋಗ್ತಾನೆ. ಮತ್ತೆ ಸುಳ್ಳು ಹೇಳುವವರೆಲ್ಲ ಎಲ್ಲಿಗೆ ಹೋಗ್ತಾರೆ? ಎಲ್ಲ ಸುಳ್ಳುಗಾರರು ಬೆಂಕಿ ಗಂಧಕಗಳು ಉರಿಯುವ ಕೆರೆಗೆ ಪಾತ್ರರಂತ ವಾಕ್ಯ ಐತಲ್ಲ. 21ನೇ ಅಧ್ಯಾಯ ಪ್ರಕಟಣೆ 8ನೇ ವಚನ ಹೋದ್ರೆ ಒಂದ್ಸರಿ. ಸುಳ್ಳು ಸಾಧಾರಣವಾಗಿ ಬಾಯಿ ಬಿಟ್ರೆ ಸುಳ್ಳು ಹೇಳ್ತೀರಾ? ಹೇಳ್ಬೇಕಾದ್ರೆ ದೇವ್ರ ಭಯ ಇರಲ್ವಾ? ದೇವ್ರ ಜ್ಞಾನ ಕೊಟ್ಟಿಲ್ವಾ? ಇದು ಸುಳ್ಳ ಸತ್ಯ ಅಂತ. ಸೇವಕರಿಗೂ ಸುಳ್ಳು ಹೇಳ್ತಾರೆ, ಭಕ್ತರಿಗೂ ಸುಳ್ಳು ಹೇಳ್ತಾರೆ. ಕೆಲವು ಸೇವಕರುಗಳು ಬಾಯಿ ಬಿಟ್ರೆ ಸುಳ್ಳು ಹೇಳ್ತಾರೆ, ಕೆಲವು ಭಕ್ತರು ಬಾಯಿ ಬಿಟ್ರೆ ಸುಳ್ಳು ಹೇಳ್ತಾರೆ. ಒಂದು ವಿಷಯ ನೆನ್ಪಿಟ್ಕೊಡ್ರಿ, ಯಾವ ರೀತಿಯಾಗಿ ಸಣ್ಣ ಓಲಿನಿಂದ ಹಡಗು ಮಧ್ಯ ಸಮುದ್ರದಲ್ಲೇ ಮುಳುಗೋಯ್ತು, ಅದೇ ರೀತಿಯಾಗಿ ಒಂದ ಸಣ್ಣ ಸುಳ್ಳಿನಿಂದಲೇ ನೀನು ನರಕಕ್ಕೆ ಹೋಗ್ಬೋದೇನು. ಜಾಗೃತಿಯಾಗಿರು, ಎಚ್ಚರಿಕೆಯಾಗಿರು. ದೇವರು ಎಚ್ಚರಿಸಿದಾಗ ಎಚ್ಚೆತ್ಕೋ. ಸಣ್ಣ ಪಾಪದಿಂದ ದೊಡ್ಡ ನಷ್ಟ ಹೊಂದಬೇಡ. ಆ ಹಡಗು ಸಣ್ಣ ಓಲಿನಿಂದ ದೊಡ್ಡ ನಷ್ಟ ಹೊಂದಿತ್ತು. ಆ ತೋಟಗಾರ ಜ್ಞಾನಿ ಆಗ್ಲಿಲ್ಲ. ಹುಳ ಬಿದ್ದಂತ ಮರನ, ರೋಗ ಬಂದಂತ ಮರನ ಕಡ್ದಾಕಿದ್ರೆ ತೋಟ ಉಳಿತಾ ಇತ್ತು. ಕೊನೆಗೆ ಇಡೀ ತೋಟಕ್ಕೆ ಬೆಂಕಿ ಹಚ್ಕೊಂಡಲ್ಲ. ಆ ರೀತಿಯಾಗಿ ಇಡೀ ನಿನ್ನ ಶರೀರಕ್ಕೆ, ಇಡೀ ನಿನ್ನ ಪ್ರಾಣ ನರಕದಲ್ಲಿ ಯಾಕೆ ಬೀಳ್ಬೇಕು? ಒಂದು ಸಣ್ಣ ಪಾಪದಿಂದ ಕದಿಯೋದು ಪಾಪ, ಸುಳ್ಳು ಹೇಳೋದು ಪಾಪ, ಕಣ್ಣಿನಿಂದ ವ್ಯಭಿಚಾರ ಪಾಪ, ಶರೀರದ ಆಸೆ ಪಾಪ. ಗೆಹೇಜಿ ಶರೀರದ ಆಸೆಗೆ ಹೋಗಿ ಕುಷ್ಠ ತಂದುಕೊಂಡ. ಇವತ್ತು ಅನೇಕರಿಗೆ ರೋಗ ವಾಸಿ ಆಗ್ತಿಲ್ಲ, ಅವ್ರು ಅದನ್ನು ಅರ್ಥ ಮಾಡ್ಕೊಂತಿಲ್ಲ. ನೀವು ಯೋಹಾನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ 38 ವರ್ಷದ ರೋಗಿನ ವಾಸಿ ಮಾಡ್ತಾರೆ. ಅವನು ಮತ್ತೆ ದೇವರ ಆಲಯದಲ್ಲಿ ಕಾಣಿಸ್ಕೊಳ್ತಾನೆ. ಅವಾಗ ಯೇಸು ಸ್ವಾಮಿ ಏನ್ ಹೇಳ್ತಾನೆ ಅವನಿಗೆ? ನೀನು ಮತ್ತೆ ಪಾಪ ಮಾಡಬೇಡ, ಎಚ್ಚರ ಕೇಡು ಬಂದಿತ್ತು ಅಂತ. ಅಂದ್ರೆ ಇವತ್ತು ಅನೇಕರಿಗೆ ರೋಗದಲ್ಲಿ ಇದ್ದಾರೆ, ನಷ್ಟ ಆಗಿದ್ದಾರೆ, ಬಿಸಿನೆಸ್ ನಷ್ಟ ಆಗ್ತಾ ಇದೆ, ಬೆಳೆ ಕೈ ಸಿಗ್ತಾ ಇಲ್ಲ, ರೋಗ ವಾಸಿ ಆಗ್ತಾ ಇಲ್ಲ, ದೇವ ಬಿಟ್ಟು ಹೋಗ್ತಾ ಇಲ್ಲ, ಮಗ ಮಾತು ಕೇಳ್ತಾ ಇಲ್ಲ, ಗಂಡ ಮಾತು ಕೇಳ್ತಾ ಇಲ್ಲ, ಹೆಂಡತಿ ಮಾತು ಕೇಳ್ತಾ ಇಲ್ಲ. ಎಷ್ಟು ಪ್ರಾರ್ಥನೆ ಮಾಡ್ತಿದಾರ, ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಎಷ್ಟು ಗೋಳಾಡ್ತಿದ್ದೀರಾ, ಉಪವಾಸ ಇರ್ತೀರಾ. ಆದ್ರೆ ನಿಮ್ಮ ಪಾಪ ಎಲ್ಲಿದೆ ಅಂತ ನೀವು ತಿಳ್ಕೊಳ್ದೆ ನೀವು ಇಡೀ ವರ್ಷ ಜೀವನ ಪರ್ಯಂತ ನೀವು ಪ್ರಾರ್ಥನೆ ಮಾಡ್ತಾ ಇದ್ರೆ ನಿಮ್ಗೆ ಲಾಭ ಏನಾಯ್ತೆ? ಟೈಮ್ ವೇಸ್ಟ್ ಆಗುತ್ತೆ. ಫಸ್ಟ್ ಪಾಪ ತೆಗೆದಾಕ್ರಿ. ಅದಕ್ಕೆ ಮಾರ್ಕನ ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ 25ನೇ ವಚನ ಹೇಳುತ್ತೆ, ನಿಮ್ಮ ಹೃದಯದಲ್ಲಿ ಯಾರ ಮೇಲಾದರೂ ವಿರೋಧವಿದ್ದರೆ ಅದನ್ನ ಬಿಟ್ಟು ಕ್ಷಮಿಸಿಬಿಟ್ಟು ಪ್ರಾರ್ಥನೆ ಮಾಡ್ರಿ ಅಂತ ವಾಕ್ಯ ಹೇಳುತ್ತೆ. ಪರಲೋಕದಲ್ಲಿ ಗಂಟು ಮಾಡಿಕೊಡ್ರಿ. ಈ ಲೋಕದಲ್ಲಿ ಸೇವೆಗೆ ಕೊಡುವಂತ ಹಣದಲ್ಲಿ ಕದ್ದು ಕಳ್ಳರಾಗಿ ಪರಲೋಕದಲ್ಲೂ ಅಕೌಂಟ್ನ ಕಡಿಮೆ ಮಾಡ್ಕೋಬೇಡ್ರಿ, ಈ ಲೋಕದಲ್ಲೂ ಆಶೀರ್ವಾದನ ಕಳ್ಕೊಬೇಡ್ರಿ. ನಿಮಗೆ ಗೊತ್ತಿಲ್ಲ, ಸತ್ಯವೇದನ್ನ ಸ್ಪಷ್ಟವಾಗಿ ಓದ್ರಿ. ನೀವು ಮಾಡುವಂತ ಸಣ್ಣ ಸಣ್ಣ ಪಾಪಗಳೇ ದೊಡ್ಡ ದೊಡ್ಡ ಆಶೀರ್ವಾದವನ್ನ ತಡಿತಾ ಇದ್ದಾವೆ, ಇವತ್ತು ತಡಿತಾ ಇದ್ದಾವೆ. ಈ ಸಂದೇಶ ನೋಡಿದ ಮೇಲೆ ಈಗಲಾದ್ರೂ ಬೈಬಲ್ ಓದಿ ಪ್ರಾರ್ಥನೆ ಮಾಡ್ರಿ, ಪಾಪನ ಬಿಟ್ಟು ಬಿಡ್ರಿ. ಯಾವ ಪಾಪ ಮಾಡಿದ್ರು ಅದು ನಿಮಗೆ ಗೊತ್ತು, ನನಗೆ ಗೊತ್ತಿಲ್ಲ. ನೀವು ಮರ್ತಿದ್ರು ಕೂಡ ದೇವ್ರಿಗೆ ಗೊತ್ತಿರ್ತತೆ. ಪಶ್ಚಾತ್ತಾಪ ಪಡ್ರಿ, ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಪಾಪನ ಬಿಡ್ರಿ, ಆಶೀರ್ವಾದ ಪಡಿರಿ. ನಿಮಗೆ ಆಶೀರ್ವಾದ ಬೇಕಂದ್ರೆ, ಯಾಕಂದ್ರೆ ಆಶೀರ್ವಾದಕ್ಕೆ ಅಡ್ಡಿ ಯಾವ್ದಾಗಿದೆ ಅಂತ ಫಸ್ಟ್ ನೀವು ತಿಳ್ಕೊಬೇಕಲ್ವಾ. ಈಗ ಒಂದು ದೊಡ್ಡ ಟ್ರೈನ್ ಹೋಗುತ್ತಂತ ಇಟ್ಕೊಳ್ಳೋಣ, ಟ್ರೈನ್ ಹೋಗುತ್ತಂತ ಇಟ್ಕೊಳ್ಳೋಣ. ಚಿಕ್ಕದಾದಂತ ಕೆಂಪು ಬಟ್ಟೆನ, ಜಾಂಡನ, ಚಿಕ್ಕ ಜಾಂಡ ತೋರಿಸಿದ್ರೆ ಟ್ರೈನ್ ನಿಲ್ತತ್ತಲ್ಲ, ಕರೆಕ್ಟ್ ಅಲ್ವಾ? ರಸ್ತೆಯಲ್ಲಿ ಬಸ್ಸು ಕಾರು ಹೋಗುತ್ತಂತ ಇಟ್ಕೊಳ್ಳೋಣ, ಸಿಗ್ನಲ್ ಅಲ್ಲಿ ಒಂದು ಚಿಕ್ಕ ರೆಡ್ ಲೈಟ್ ಹಾಕಿದ್ರೆ ಆ ವಾಹನ ನಿಲ್ತತ್ತಲ್ವಾ? ಅದೇ ರೀತಿಯಾಗಿ ನಿಮ್ಮ ಆಶೀರ್ವಾದ ತಡೆಯಾಗಿದೆ. ಕಾರಣ ಅದಕ್ಕೆ ನಿಮ್ಮ ಪಾಪಗಳು ಅಡ್ಡಿ ಆಗಿದ್ದಾವೆ. ವಾಕ್ಯ ಹೇಳುತ್ತೆ, ನಾನು ಹೇಳಲ್ಲ. ನಿಮಗೆ ಆಶೀರ್ವಾದ ಬೇಕಾ? ದೇವರು ನಿಮಗೆ ಮೇಲು ಮಾಡಬೇಕಾ? ನೀವು ಉದ್ಧಾರ ಆಗಬೇಕಾ? ನೀವು ಸ್ವಸ್ಥರಾಗಬೇಕಾ? ನಿಮಗೆ ಆರೋಗ್ಯ ಬೇಕಾ? ಸಮಾಧಾನ ಬೇಕಾ? ನೆಮ್ಮದಿ ಬೇಕಾ? ಪಾಪನ ಬಿಡ್ರಿ, ಆಮೇಲೆ ಪ್ರಾರ್ಥನೆ ಮಾಡ್ರಿ. ಆಗ ನೋಡ್ರಿ ನಿಮ್ಮ ಆಶೀರ್ವಾದ ತಡೆಯಾಗಿದ್ರೆ ಅದು ನಿಮ್ಮ ಬಳಿಗೆ ಬರುತ್ತೆ. ಕಣ್ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಕರ್ತನಾದ ಯೇಸುವೇ, ಕರ್ತನ ಹೌದು ಸ್ವಾಮಿ, ವಾಕ್ಯ ಹೇಳುವ ಪ್ರಕಾರವಾಗಿ ಸಣ್ಣ ಪಾಪ ದೊಡ್ಡ ಆಶೀರ್ವಾದವನ್ನು ತಡೆಯುತ್ತೆ. ಹೌದು ಕರ್ತನೆ, ಆಕಾರನ ವಿಷಯದಲ್ಲಿ ನಾವು ನೋಡಿದ್ದೀವಿ, ಆ ತೋಟಗಾರನ ವಿಷಯದಲ್ಲಿ ನಾವು ಕರ್ತನೆ ನೋಡಿದ್ದೀವಿ, ಹಡಗಿನ ವಿಷಯದಲ್ಲಿ ನೋಡಿದ್ದೀವಿ, ಹಾಗೆ ಗೆಹೇಜ ವಿಷಯದಲ್ಲಿ ನೋಡಿದ್ದೀವಿ. ಸಣ್ಣ ಪಾಪದಿಂದ ಅವ್ರು ನಷ್ಟ ಆದ್ರು. ಆದರೆ ಜ್ಞಾನವಂತ ಸ್ತ್ರೀ ತನ್ನ ಜ್ಞಾನದಿಂದ ಇಡೀ ಪಟ್ಟಣವನ್ನ ರಕ್ಷಣೆ ಮಾಡಿಕೊಂಡ್ಲು. ಕರ್ತನೆ, ನಮಗೆ ಜ್ಞಾನವನ್ನು ಕೊಡು. ನಮ್ಮ ಆಶೀರ್ವಾದಕ್ಕೆ ತಡೆಯಾದಂಥ ಪಾಪಗಳನ್ನೆಲ್ಲವನ್ನು ಅಳಿಸಿಬಿಡು ಸ್ವಾಮಿ. ಮೈಂಡಿನಿಂದ, ಮನಸ್ಸಿನಿಂದ, ಹೃದಯದಿಂದ, ಶರೀರದಿಂದ, ಕಣ್ಣಿನಿಂದ ನಾವೇನಾದ್ರೂ ಪಾಪ ಮಾಡಿದ್ರೆ
ಕರ್ತನೆ, ಈ ವಿಡಿಯೋ ನೋಡುವ ಪ್ರತಿಯೊಬ್ಬರ ವಿಷಯದಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ, ಅವ್ರಿಗೋಸ್ಕರ ಮಧ್ಯವರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ. ಮೋಶೆಯಂತೆ ಅಬ್ರಹಾಮನಾಗಿ ಯೋಬನಾಗಿ ಪ್ರಾರ್ಥನೆ ಮಾಡ್ತೇನೆ. ಅವರ ದೋಷವನ್ನು, ಅವರ ಪಾಪವನ್ನು ಅಳಿಸು, ಅವರನ್ನು ಕ್ಷಮಿಸು ಕರ್ತನೆ, ಅವರನ್ನು ಆಶೀರ್ವದಿಸು. ಎಲ್ಲಿ ಮೇಲಿಗೆ ತಡೆಯಾಗಿದವೋ ಪಾಪಗಳು, ಎಲ್ಲಿ ಆಶೀರ್ವಾದಕ್ಕೆ ಪಾಪಗಳು ಅಡ್ಡಿಯಾಗಿದವೋ ಅವನ್ನು ಅಳಿಸು ಸ್ವಾಮಿ. ಆರೋಗ್ಯ ಅನುಗ್ರಹಿಸು, ಆಶೀರ್ವದಿಸು. ಆದಾಯ ಆರ್ಥಿಕವಾಗಿ ಅವರಿಗೆ ಅನುಗ್ರಹಿಸು ಕರ್ತನೆ, ಆಶೀರ್ವಾದ ಮಾಡ್ಕೊ. ಪ್ರತಿಯೊಬ್ಬರ ಪ್ರಾರ್ಥನೆ, ಮನವಿ, ವಿಜ್ಞಾಪನೆಗಳೆಲ್ಲವುಗಳಿಗೆ ಉತ್ತರ ಕೊಡು, ಆಶೀರ್ವಾದ ಮಾಡು ಕರ್ತನೆ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರಗಳು. ಎಲ್ಲ ರೋಗ ರುಜಿನ ಕಾಯಿಲೆ ಬೇನೆಗಳೆಲ್ಲವನ್ನು ವಾಸಿ ಮಾಡ್ಕ. ಪ್ರತಿಯೊಬ್ಬರ ಪ್ರಾರ್ಥನೆಗೆ ಉತ್ತರ ಕೊಡು ಸ್ವಾಮಿ. ಈ ವಿಡಿಯೋ ನೋಡು ಪ್ರತಿಯೊಬ್ಬರನ್ನ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ, ನನ್ನನ್ನು ಕೂಡ ನಿನಗೆ ಒಪ್ಪಿಸಿಕೊಡ್ತೇನೆ. ನೀನು ಬರುವಾಗ ನಮ್ಮೆಲ್ಲರನ್ನ ಜ್ಞಾಪಕ ಮಾಡಿ ಕರೆದುಕೊಂಡು ಹೋಗು. ನಮ್ಮನ್ನು ತಗ್ಗಿಸಿಕೊಂಡು ಈ ಪ್ರಾರ್ಥನೆ ಮನೆ ವಿಜ್ಞಾಪನೆಗಳನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತವೆ. ಸದುತ್ತರ ಅನುಗ್ರಹಿಸು ತಂದೆಯಾದ ಪರಲೋಕದ ದೇವರೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ನನಗಾಗಿ ಪ್ರಾರ್ಥನೆ ಮಾಡಿ.